ಸಾಹೇಬರಿಂದ ಪ್ರತಿಜ್ಞಾವಿಧಿ. ನಾನು ಬಸವರಾಜ್ ಎಂಬ ಹೆಸರಿನ ನಾನು ಕಾನೂನು ಬಳಿಕ ಸ್ಥಾಪಿತವಾದ ನಾನ್ ನಿಮ್ಗೆ ಮುತ್ಕೊಟ್ಟು ನಿಮ್ ಕೈ ಹಿಡಿದು ನಡೆದಾಡ್ಬೇಕು ಅನ್ಸುತ್ತೆ. ನಿನ್ನ ಸಂಪತ್ತಿಗೆ ಸವಾಲು ಹಾಕಿ ತಿನ್ನ ಕಂಡ ಕೊಡ್ತೀವಿ, ಕುಡಿಯಕ್ಕೆ ಹೆಂಡನು ಕೊಡ್ತೀವಿ. ಪ್ರಸಂಗ ಬಿದ್ರೆ ಮಗ್ಲಾಗ ಮಲ್ಕೊಳಕ್ ಹೆಣ್ಣು ಕೊಡ್ತೀವಿ. ನನ್ನ ವಿಧಿಯನ್ನಾಗಿ ಮಾಡಬೇಡಿ. ವ್ಯಾಪಾರ ರೀ ಬಂದ ತಳಗ ಹಾಕಿರ್ತಾರಿ, ಹಂಗ ನಾನು ಕೆರಿ ಒಂಡಿ ಇಳಿದು ಬಂದವನ ಮ್ಯಾಲಿಟ್ಟಿರ್ತ ನೋಡಿ. ಕಬರ್ಗೇಡಿ ಅಪ್ಪರ್ಗೇಡಿ ಹೇಳಬೇಕೇನೋ ಕಾರ್ಯಾಗ್ರಹದಲ್ಲಿ ಹಾಕಿ ಗ್ರಾಮದ ಕಲಾ ತವರೂರು ಅನೇಕ ಕಲಾ ರತ್ನಗಳನ್ನ ಪೋಷಿಸಿ ಬೆಳೆಸಿ ಕಲಾ ನಕ್ಷತ್ರಗಳನ್ನಾಗಿ ಮಾಡಿದ ಆ ತವರೂರು ಯಾವುದಂದ್ರ ನನ್ನೂರು ಕುಬಿಹಾಳ. ಈ ಕುಬಿಹಾಳದಲ್ಲಿ ಇಂದು ಈ ವರ್ಷದ ಶ್ರೀ ಬಸವನ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ನೂತನ ಗೋಪುರದ ನಿರ್ಮಾಣದ ಸಹಾಯಾರ್ಥವಾಗಿ ಶ್ರೀ ಜಗಜ್ಯೋತಿ ಬಸವೇಶ್ವರ ನವತರುಣ ನಾಟ್ಯ ಸಂಘ ಹಾಗೂ ಶ್ರೀ ಭಗತ್ ಸಿಂಗ್ ಯುವಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ಈ ಕ್ಷಣ ನಮ್ಮೆಲ್ಲರೆದುರಿಗೂ ಕೂಡ ಒಂದು ನೂತನ ಸಾಮಾಜಿಕ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರದರ್ಶನದ ಉದ್ಘಾಟನಾ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಳ್ಳುತ್ತಿದೆ. ನಮ್ಮ ಕುಬಿಹಾಳ ಗ್ರಾಮದ ಕಲಾ ಕುಸುಮಗಳು ಅಭಿನಯಿಸಿ ಪ್ರದರ್ಶನ ನೀಡುತ್ತಿರುವ ನಾಟಕ ರೈತನ ಗತ್ತು ಸರ್ಕಾರಕ್ಕೇನು ಗೊತ್ತು. ಬಿ ಪೊಲೀಸ್ ಅವರ ವಿರಚಿತ ರೈತನ ಗತ್ತು ಸರ್ಕಾರಕ್ಕೇನು ಗೊತ್ತು ಎಂಬ ಸುಂದರ ರೌದ್ರಮಯ ನಾಟಕ. ಅರ್ಥಾತ್ ರೈತನಿಗೆ ಆಸರೆಯಾದ ಮುಖ್ಯಮಂತ್ರಿಗಳು ಎಂಬ ಸುಂದರ ರೌದ್ರಮಯ ಸಾಮಾಜಿಕ ನಾಟಕವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೇ ಒಂದು ನಮ್ಮ ಬಸವನ ದೇವರ ಒಂದು ವೇದಿಕೆಯಲ್ಲಿ ಕಲ್ಯಾಣ ಮಂಟಪದ ವೇದಿಕೆಯ ರಂಗ ಸಜ್ಜಿಕೆಯಲ್ಲಿ ಪ್ರದರ್ಶನಗೊಳ್ತಾ ಇದ್ದಾರೆ. ಈ ಒಂದು ಸುಂದರ ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನ ಇದೀಗ ನಾವು ನಿಮ್ಮೆಲ್ಲರ ಸಹಕಾರದೊಂದಿಗೆ, ನಿಮ್ಮೆಲ್ಲರ ಪ್ರೀತಿಪೂರ್ವಕ ಶುಭ ಹಾರೈಕೆಯೊಂದಿಗೆ ಪ್ರಾರಂಭ ಮಾಡಲು ನಿಮ್ಮೆಲ್ಲರ ಅನುಮತಿಯನ್ನು ಕೇಳಲು ಇಚ್ಛಿಸುತ್ತೇನೆ. ಮೊದಲಿಗೆ ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯನ್ನ ಈ ಸಂದರ್ಭದಲ್ಲಿ ನಾನು ವೇದಿಕೆ ರಚನೆ ಮಾಡಿಕೊಳ್ತೀನಿ. ಮೊಟ್ಟ ಮೊದಲಿಗೆ ಇಂದಿನ ಈ ನಾಟಕದ ಒಂದು ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನಯ್ಯ ಭುಜಂಗಯ್ಯ ಗಟ್ಟಿಗೆ ಮಠ ಅವರು ವಹಿಸ್ಕೋಬೇಕೆಂದು ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಇಂದಿನ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಈಶ್ವರಪ್ಪ ಮಹದೇವಪ್ಪ ಸೌಲೂರವರು ವಹಿಸ್ಕೋಬೇಕೆಂದು ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಈ ಜ್ಯೋತಿ ಬೆಳಗೋದ್ರ ಮೂಲಕ ಈ ನಾಟಕದ ಉದ್ಘಾಟಕರಾಗಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರ ಕಣ್ಮಣಿ, ಧಾರವಾಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಶ್ರೀ ಉಮೇಶಣ್ಣ ಹೆಪ್ಸೂರವರು ವಹಿಸ್ಕೋಬೇಕೆಂದು ಅವರಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಇಂದಿನ ವೇದಿಕೆಯ ಮುಖ್ಯ ಅತಿಥಿ ಸ್ಥಾನವನ್ನ ನಮ್ಮ ಗ್ರಾಮದ ಹಿರಿಯರು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಈಗಿನ ಕುಬಿಹಾಳ ಗ್ರಾಮದ ವ್ಯವಸಾಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ದೇಶಪಾಂಡೆ ಅವರು ವಹಿಸ್ಕೋಬೇಕೆಂದು ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ
ಶ್ರೀ ಫಕೀರಪ್ಪ ಅರಳಿಮರವರು ಅವರು ವಹಿಸಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀ ಶೇಖರಗೌಡರು ಚಿರ್ಕೋಳ್ ಅವರು ವಹಿಸ್ಕೋಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಶಿವಪ್ಪ ಸಂಶಿ ಅವರು ವಹಿಸ್ಕೋಬೇಕೆಂದು ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀ ಮಾದೇವಪ್ಪ ಮೆನಿಷ್ಗೆ ಅವರು ಇಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸ್ಕೋಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇನ್ನೋರ್ವ ಅತಿಥಿಗಳಾಗಿ ಇಲ್ಲೇ ಕಾರ್ಯಕ್ರಮದ ಅತಿಥಿಗಳಾಗಿ ಶ್ರೀ ಮಲ್ಲಪ್ಪ ರೆಡ್ಡೇರವರು ವಹಿಸಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇಂದಿನ ವೇದಿಕೆಯ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ನಮ್ಮ ಹಿರಿಯರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ರಾಮಣ್ಣ ಸಂಶಿ ಅವರು ವಹಿಸಬೇಕೆಂದು ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ. ಇನ್ನು ಈ ವೇದಿಕೆಯ ಒಂದು ಸದಸ್ಯ ಅತಿಥಿಗಳಾಗಿ ನಮ್ಮ ಶಂಕರಪ್ಪ ಸಂಶಿ ಅವರು ವಹಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ಇನ್ನು ಫಕೀರಗೌಡರು ಚಿರ್ಕೋಳ್ ಅವರು ಕೂಡ ಈ ಕಾರ್ಯಕ್ರಮದ ಅತಿಥಿ ಸ್ಥಾನ ವಹಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ನಾರಾಯಣ್ ಗಾಯಕ್ವಾಡ್ ಅವರು ಗುತ್ತಿಗೆದಾರರು ಅವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯ ಅತಿಥಿ ಸ್ಥಾನ ವಹಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ಇನ್ನೋರು ಹಿರಿಯರಾಗಿರ್ತಕ್ಕಂಥ ಶ್ರೀ ವೀರಭದ್ರಪ್ಪ ಬಡಿಗೇರ್ ಅವರು ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಈಶ್ವರಪ್ಪ ಶೆಬ್ಸೂರ್ ಅವರು ಕೂಡ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ಇನ್ನೋರ್ವ ಹಿರಿಯರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಸಿದ್ದಪ್ಪ ರೆಡ್ಡೇರ್ ಅವರು ಕೂಡ ಇಂದಿನ ಕಾರ್ಯಕ್ರಮದ ವೇದಿಕೆಯ ಒಂದು ಅತಿಥಿ ಸ್ಥಾನವನ್ನು ವಹಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ಬಾಗಲ್ ಅವರು ಕೂಡ ಈ ಕಾರ್ಯಕ್ರಮದ ಸದಸ್ಯ ಒಂದು ಅತಿಥಿ ಸ್ಥಾನವನ್ನು ವಹಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಇನ್ನೋರು ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಬಸಪ್ಪ ನಾಗಪ್ಪ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದ ಒಂದು ಅತಿಥಿ ಸ್ಥಾನ ವಹಿಸಬೇಕೆಂದು ವಿನಂತಿ ಮಾಡಿಕೊಂಡು ಈಗ ಯಾವುದೇ ನಮ್ಮ ಕಾರ್ಯಕ್ರಮಗಳು ಮುಂದುವರಿಬೇಕಾದ್ರೆ ನಮ್ಮ ಎಲ್ಲ ಆರಾಧ್ಯ ದೇವರುಗಳ ಮನಸ್ಸಿನ ದೇವರುಗಳ ಆಶೀರ್ವಾದ ಪ್ರಾರ್ಥನೆ ಮುಖ್ಯ. ನಾವು ಗಣ್ಯ ಮಾನ್ಯರನ್ನ ಅತಿಥಿ ಮಹೋದರನ್ನ ಸ್ವಾಗತ ಮಾಡೋದಕ್ಕಿಂತ ಪೂರ್ವದಲ್ಲಿ ನಮ್ಮ ಸಂಗೀತಗಾರರು ಒಂದು ಪ್ರಾರ್ಥನಾ ಗೀತೆಯನ್ನ ಹೇಳಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಓ ತಳರುದ್ರಾಯ ಸುತಳರುದ್ರಾಯ ಮಹಾತಳರುದ್ರಾಯ ಶಿವತಳರುದ್ರಾಯ ಶಂಭೋ ಶಂಕರಾಯ ನಮಃ. सकल लोकाय सर्वभूत सत्य साक्षात्कार चौबो चौबो शंकर चौबो चौबो शंकर ओम शिवो रुद्र भजे हो त्रिकाल नेत्र त्रिनेत्र सूर्य त्रिशूल सत्य प्रभा नित्य प्रकाश भद्र स्वरूप विश्व पंचाको हरिज पूर्ण बोध सत्यगाथा नित्य ब्रह्मो प्रकाशो सत्मित्रमाणवो कोदप्रमेयो अयं ब्रह्मात्मो अहं ब्रह्मात्मो सत्य साक्षात्कार
ಅವ್ ಹೆಂಗ ವೇಷಭೂಷಣ ಹಾಕೊಂಡಾನ, ನಮ್ಮ ಹಿರಿಯರ್ ಹಿಂಗೆಲ್ಲ ಅವರೆಲ್ಲ ದುಡಿದು ಹಿಂಗ್ ಬಾಳೆ ಮಾಡ್ಯಾರ ಅಂದ್ರ ಅವ್ರು ಹೆಂಗ ಅದಾರ ನಾವು ಹಂಗ ಬೆಳಿಬೇಕಂತ ನೋಡಿ ಬೆಳಿತೇವಿ. ಒಳ್ಳೆಯರಿಂದ ಒಳ್ಳೆಯದ್ ಕಲಿತೇವಿ, ಕೆಟ್ಟವರಿಂದ ಕೆಟ್ಟವ್ರನ್ನ ಕಲಿತೇವಿ. ನಾ ಈ ಕಾರ್ಯಕ್ರಮ ಬಂದಿದ್ದ ಉದ್ದೇಶ ಏನಪ್ಪಾ ಅಂದ್ರ ಬಾಳ ಸಮಯ ತಗೋಬೇಕು, ಇವರೆಲ್ಲ ಏನೇನ್ ಕೆಲಸ ಮಾಡ್ಯಾರ ಅದನ್ನ ಹೇಳಿ ಸ್ವಾಗತ ಮಾಡ್ಬೇಕಂತ ನಾ ಅನ್ಕೊಂಡಿದ್ದೆ. ಬಟ್ ಸಮಯ ಬಾಳ ಆಗೈತಿ. ಇನ್ನೊಂದು ಕಾರ್ಯಕ್ರಮದಾಗ ಜಾಸ್ತಿ ಸಮಯ ಇಟ್ಕೊಂಡು ಅವ್ರು ಏನೇನ್ ಕೆಲಸ ಮಾಡ್ಯಾರ, ಇನ್ನು ಮುಂದೆ ಏನೇನ್ ಮಾಡಾರದಾರ ಅಂತ ಹೇಳಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಸನ್ಮಾನ ಮಾಡೋನು. ಯಾಕಂದ್ರೆ ಅವರೆಲ್ಲ ದೊಡ್ಡಾರದಾರ, ನಾವು ಸಣ್ಣಾರದೇವಿ. ನಾವು ಏನ ಮಾಡಿದ್ರು ಅವ್ರು ಸಹಕರಿಸ್ಕರು ಅಂತ ಹೇಳ್ತಾ ದಯಮಾಡಿ ರೈತರನ್ನಾಗಿ ಸ್ವಾಗತ ಸುಸ್ವಾಗತ ಮಾಡಬೇಕು ಹಾಗೂ ಮಾಡಬೇಕು. ನೀವು ಜೋರಾದ ಚಪ್ಪಾಳೆ ಬಾರಿಸ್ಬೇಕ್ರಿ. ಸ್ವಾಗತ ಸುಸ್ವಾಗತ ಕೋರ್ಬೇಕು. ಹಾಗೂ ಶ್ರೀ ಮಲ್ಲ ಸಹೋದರನನ್ನ ಸ್ವಾಗತಿಸೋಣ. ಇವತ್ತು ನಮ್ಮೂರಿನಲ್ಲಿ ಜಗಜ್ಯೋತಿ ಬಸವೇಶ್ವರ ನವತರುಣ ನಾಟ್ಯ ಸಂಘ ಹಾಗೂ ಭಗತ್ ಸಿಂಗ್ ಯುವಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಜರುಗುತ್ತಿರ್ತಕ್ಕಂಥ ಸುಂದರ ಸಾಮಾಜಿಕ ನಾಟಕ ರೈತನ ತಾಕತ್ತು ಸರ್ಕಾರಕ್ಕೇನು ಗೊತ್ತು ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಪರಮ ಪೂಜ್ಯರೇ, ಗ್ರಾಮದ ಗಣ್ಯಮಾನ್ಯರೇ, ಗುರು ಹಿರಿಯರೇ, ಯುವ ಮಿತ್ರರೇ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಈ ಒಂದು ನಾಟಕದ ಎಲ್ಲ ಮಾಲಕರುಗಳೇ, ಮ್ಯಾನೇಜರುಗಳೇ, ಸಂಘದ ಹಿತೈಷಿಗಳೇ, ಸಂಘದ ಒಡೆಯರುಗಳೇ, ಈ ಒಂದು ನಾಟಕದ ಪ್ರೇರಕ ಶಕ್ತಿಯಾಗಿ ಪರೋಕ್ಷವಾಗಿ ಸಹಾಯ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನಾವು ಕಳೆದ 8-10 ದಿನಗಳಿಂದ ಈ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಇನ್ನೂ 2 ದೇವರುಗಳ ಮೂರ್ತಿ ಪ್ರತಿಷ್ಠಾಪನೆಯ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಜೊತೆಗೆ 5 ದಿನಗಳವರೆಗೆ ಆಧ್ಯಾತ್ಮದ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಜೊತೆಗೆ ನಿನ್ನೆ ತಾನೇ ಮಹಾರಥೋತ್ಸವ ಜರುಗಿದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಆ ಜಾತ್ರೆ ಸಮಾಪ್ತಿಗೊಳ್ಳುವಂತಹ ಸಂದರ್ಭದಲ್ಲಿ ಇವತ್ತು ಕಡಿಬಿನ ಕಾಳಗದ ಜೊತೆಗೆ ಏನು ನಾವು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಜಾತ್ರೆಯನ್ನು ಮಾಡಿ ಜೊತೆಗೆ ನಮಗೆಲ್ಲರಿಗೂ ಮನರಂಜನೆ ಬೇಕು. ಆ ಒಂದು ದಿಶೆಯಲ್ಲಿ ನಮ್ಮೂರಿನ ಯುವ ಮಿತ್ರರು ಕಳೆದ 2-3 ತಿಂಗಳಿಂದ ಅತ್ಯಂತ ಕಷ್ಟಪಟ್ಟು ತರಬೇತಿಯನ್ನು ಪಡೆದು ಈ ಒಂದು ನಾಟಕವನ್ನ ಕಲಿತಿದ್ದಾರೆ. ತಾವೆಲ್ಲ ಆ ಒಂದು ಯುವಕರ ಒಂದು ಕಲೆಯನ್ನು ನೋಡಲಿಕ್ಕೆ ತುಂಬಾ ಅತ್ಯಂತ ಉತ್ಸಾಹದಿಂದ ಆಗಮಿಸಿ ಅವರನ್ನ ಪ್ರೋತ್ಸಾಹಿಸಿದ್ದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ನಾಟಕ ಅಂತಂದ್ರೆ ಬರೀ ಮನರಂಜನೆಯ ಸಾಧನೆಯಲ್ಲ, ಸಮಾಜದ ವಿಡಂಬನೆಗಳ ಕನ್ನಡಿಯಾಗಿ ಕಾಣ್ತಕ್ಕಂಥದ್ದು. ಆ ಒಂದು ಸಮಾಜದ ವಿಡಂಬನೆ ಕನ್ನಡಿಯಲ್ಲಿ ನಾವು ನಮಗೇನು ಅವಶ್ಯವೋ ಅದನ್ನ ಅನುಕರಣೆ ಮಾಡಿ ಬೇಡವಾಗಿದ್ದನ್ನು ನಿರ್ಲಕ್ಷಿಸಿ ಇವತ್ತಿನ ಈ ನಾಟಕವನ್ನು ವೀಕ್ಷಿಸಬೇಕು. ಜೊತೆಗೆ ಈ ಒಂದು ನಾಟಕಕ್ಕೆ ಹಲವಾರು ಕೈಗಳು ಶ್ರಮಿಸಿರ್ತಕ್ಕಂಥದ್ದು. ಇವತ್ತಿನ ದಿನಮಾನಗಳಲ್ಲಿ ಈ ನಾಟಕವನ್ನು ಮಾಡತಕ್ಕಂಥದ್ದು ಅತ್ಯಂತ ದುಬಾರಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಸಹಿತ ಈ ಒಂದು ಸಂಸ್ಥೆಯ ಮುಖಂಡರುಗಳು, ಮಹನೀಯರುಗಳು, ಗ್ರಾಮದ ಗುರು ಹಿರಿಯರು ಅವರನ್ನು ಪ್ರೋತ್ಸಾಹಿಸಿ ಒಟ್ಟಾರೆ ಈ ನಾಟಕ ಯಶಸ್ವಿ ಆಗಲಂತ ಆಶಿಸಿ ತಾವೆಲ್ಲ ಕೈ ಜೋಡಿಸಿದ್ದೀರಿ. ಜೊತೆಗೆ ಬಂದು ಆಸೀನರಾಗಿದ್ದೀರಿ. ಒಟ್ಟಾರೆ ಈ ನಾಟಕ ಯಶಸ್ವಿ ಆಗಲಂತ ಆಶಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆರಾಧ್ಯ ದೈವ ಶ್ರೀ ಬಸವೇಶ್ವರ ಪಾದಗಳ ತತ್ವಗಳನ್ನು ನಮಸ್ಕರಿಸುತ್ತಾ ಈ ವೇದಿಕೆಯ ಮೇಲೆ ಆಸೀನರಾಗಿದ್ದಂಥ ಆಸೀನರಾದಂಥ ನಮ್ಮೂರಿನ ಕಟ್ಟಿಗೆಹಳ್ಳಿ ಮಠವರೇ ಹಾಗೂ ಊರಿನ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮೂರಿನ ಹಿರಿಯರು ಆತ್ಮೀಯರಾದಂಥ ಈಶ್ವರಪ್ಪ ಸವಣೂರರೇ, ಆತ್ಮೀಯರಾದಂಥ ನಮ್ಮ ಯೂನಿಯನ್ ಬ್ಯಾಂಕಿನ ಅಧ್ಯಕ್ಷರು ಹಾಗೂ KCS ಬ್ಯಾಂಕಿನ ನಿರ್ದೇಶಕರಾದ ಉಮೇಶ್ ಅಬ್ಸೂರ್ ಅವರೇ, ಹಾಗೂ ಇಲ್ಲಿ ನಮ್ಮೂರಿನ ಎಲ್ಲ ಹಿರಿಯರೇ ಹಾಗೂ ಈ ನಮ್ಮೂರಿನ ಈ ಸಂಗೀತ ಬಳಗದವರೇ ಹಾಗೂ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ನಾಟಕ ಆಡ್ಬೇಕಂತಂದ್ರ
3 ತಿಂಗಳು ಕಷ್ಟಪಟ್ರ ಪಾಪ ಅವರು. ಈ 3 ತಿಂಗಳದಾಗ ಅವರು ಶ್ರಮ ಪಟ್ಟಿದ್ದಕ್ಕೆ ಅವ್ರಿಗೆ ನೀವು ಅಲ್ಪ ಕಾಣಿಕೆಯಾಗಿ ಕೊಟ್ಟಿದ್ದೀರಲ್ಲ, ಅದು ತಮ್ಮ ಇದಕ್ಕೆ ಸಲ್ತತೆ ಅಂತೇಳಿ ನನ್ನ ಅನಿಸಿಕೆ ಅನಿಸ್ತತಿ. ಯಾಕಂತಂದ್ರೆ ಈ 3 ತಿಂಗಳದಾಗ ಈಗಿನ ವರಮಾನದೊಳಗ ಒಂದ್ ದಿನಕ್ಕೆ ಕನಿಷ್ಠ 300ರಿಂದ 500 ರೂಪಾಯಿ ಪಗಾರ ಅವ್ರದ್ದು. ರಾತ್ರಿ ಎಲ್ಲ ದುಡ್ದು ಹಗಲೆಲ್ಲ ದುಡ್ದು ಬಂದು ರಾತ್ರಿ ಪ್ರಾಕ್ಟೀಸ್ ಮಾಡಿ ಮನೆಗೆ ಹೋಗಿ ಮಲ್ಕೊಂಡು ಮತ್ತೆ ಮುಂಜಾನೆ ಡ್ಯೂಟಿಗೆ ಹೋಗ್ತಾರೆ ಅವರೆಲ್ಲ ಹುಡುಗರು. ಅವ್ರಿಗೆ ನಮ್ಮ ಕೃತಜ್ಞತೆ ಹೇಳತ್ತೇನೆ. ಯಾಕಂದ್ರ ಈಗಿನ ಕಾಲದಾಗ ನಾಟಕ ಆಡೋದಂದ್ರೆ ಸರಳ ಇಲ್ಲ. ಕನಿಷ್ಠ 1-1.5 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಅದೇನೇ ಬರಲಿ ನಾವು ಹಿಂದೆ ಇರ್ತೇವೆ ಅಂತ ತಿಳ್ಕೊಂಡು ನಮ್ಮ ಬಸವೇಶ್ವರ ಸೇವಾ ಸಮಿತಿಯವರು ಅವ್ರಿಗೆ ವಾಗ್ದಾನ ಕೊಟ್ವಿ. ಅದಕ್ಕಾಗಿ ಅವ್ರು ನೀವು ನಮ್ಮ ಹಿಂದಿದ್ರಿ ಅಂದ್ರೆ ನಾವು ಮಾಡ್ತೇವೆ ಅಂತ ಇದ್ವಿ. ಅದಕ್ಕೆ ಅದು ಏನೋ ಬರಲಿ ನಾವು ವಾಗ್ದಾನ ಪ್ರಕಾರ ನಡ್ಕೊಂತೇವೆ. ಈಗ ಇಷ್ಟೆಲ್ಲ ಇದು ನಮ್ಮ ಗರ್ಭಗುಡಿ ಆಯ್ತು, ನಮ್ಮೂರಿನ ಈ ಕಲ್ಯಾಣ ಮಂಟಪ ಸುಮಾರು 1 ಕೋಟಿ 10 ಲಕ್ಷ ರೂಪಾಯಿ ನನ್ ಖರ್ಚಾಗೈತೆ ಅಂತೇಳಿ ನಾವು ಅಂದಾಜು ಪತ್ರಿಕೆ ಐತಿ. ಯಾಕಂದ್ರೆ ಇಷ್ಟೆಲ್ಲ ಶ್ರಮ ಪಟ್ಟು ನಮ್ಮೂರೊಳಗೆ 1 ರೂಪಾಯಿಂದ ಹಿಡ್ಕೊಂಡು 1,25,000 150 ಮಟ್ಟ ವಾಗ್ದಾನ ಮಾಡಿರಲ್ಲ ಅವ್ರಿಗೆ ಅಲ್ಲ ಭಗವಂತ ಬಸವಣ್ಣ ತುಂಬಾ ಆಶೀರ್ವಾದ ಮಾಡಲಿ. ಮುಂದೆ ನೀವೆಲ್ಲರೂ ನಮ್ಮೂರಿಗೆ ಏನೇ ಕೊಡ್ರಿ ಆ ಬಸವಣ್ಣ ಕೊಟ್ಟಿದ್ದು ಎಲ್ಲಿ ಹೋಗುದಿಲ್ಲ. ನಿಮಗ್ 1 ರೂಪಾಯಿ ಕೊಟ್ರೆ 100 ರೂಪಾಯಿ ಕೊಡ್ತಾನೆ ಅಂತೇಳಿ ಆ ಬಸವಣ್ಣ ವಾಗ್ದಾನ ಮಾಡ್ತಾನೆ ಅಂತೇಳಿ ನಿಮ್ಗ ನಾ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ಅನುಭವದಾಗ ಹೇಳ್ಬೇಕಂತಂದ್ರ ಈ ಬಸವಣ್ಣ ದೇವರಿಗೆ ಏನೇ ಕೊಟ್ಟರು ಸತಕ ನಾವು ಸುಮಾರು 1994 ನಾವು ಫ್ಯಾಕ್ಟ್ರಿ ಹಾಕಿದಾಗ 99 ನಮ್ಮ ಊರಿನ ಹಿರಿಯರು ಬಂದ್ರು. ಏನಂತೇಳಿ ಕಡ್ಡಿ ತಯಾರು ಮಾಡ್ತೀವಿ ನಾವು, ನೀವು ಕಬ್ಬಣ ಕೊಡಿಸ್ರಿ ಇದೇನಾರ ಅಂತಂದ್ರು. ಅಲ್ಲ ಅದ್ ಏನ್ ಬರ್ತತಿ ನನ್ನ ದೇವ್ರ ಶಕ್ತಿ ಕೊಟ್ಟ ನಾನು ಮಾಡ್ತೇನೆ ಅಂತಿದ್ದಕ್ಕ ಇದೇ ನಮ್ಮ ಸವಣೂರವರು, VH ರೆಡ್ಡಿ ಅವರವರು, ದೇವೇಂದ್ರಗೌಡ ಸಿರ್ಕೋಳವರು, ಶಂಕರಗೌಡ ಸಾತ್ಮಾರವರು ನನ್ನ ಬೆನ್ ಬಿಡ್ದಂಗ ನನ್ನ ಏನ್ ಕೇಳಿದ್ರು ನಾ ಅದಕ್ಕೆ ಇಲ್ಲ ಅನ್ಲಿಲ್ಲ. ಅದಕ್ಕೆ ನನ್ಗೆ 4 ಶಕ್ತಿ ಕೊಟ್ಟಾನ ಅಂತೇಳಿ ಇಲ್ಲಿ ನಾ ಸಭಾದಾಗ ಹೇಳಿಕೆ ಹೆಮ್ಮೆ ಪಡ್ತೇನೆ. ಯಾಕಂತಂದ್ರ ಅದು ಹಂಗ ಬರಂಗಿಲ್ಲ. ನಾವು ದುಡ್ಡು ಕೊಟ್ಟು ಕುಂತ್ರ ಏನೂ ಆಗುದಿಲ್ಲ. ಅದು ಕೊಟ್ಟ ಶ್ರಮಾನ ಮಾಡಿದ್ರೆ ಹೆಚ್ಚಿನ ಶಕ್ತಿ ಕೊಡ್ತಾನ ಅಂತೇಳಿ ನಮ್ಗೆ ಅನಿಸ್ತೈತಿ. ಯಾಕಂದ್ರೆ ನೀವೆಲ್ಲ ಮುಂದೆ ಹೋಗುಗಳದಿರಿ. ನಮ್ಮ 50 ದಾಟಿದ್ವು. ಮುಂದೆ ನೀವೆಲ್ಲ ಯುವ ಪೀಳಿಗೆಗಳು ಇಲ್ಲೇ ಶ್ರಮದಾನ ಮಾಡ್ರಿ. ದುಡ್ಡು ಅನ್ಕರ್ ನಮ್ಮೂರಲ್ಲಿ ಕೊಡ್ಲಿಕ್ಕೆ ಎತ್ತಿದ ಕೈಲಿ ಅಂತೇಳಿ ಸಭಾದಾಗ ಹೇಳಿಕೆ ಹೆಮ್ಮೆ ಪಡ್ತೇನೆ ನಾವು. ದುಡ್ಡಿಗೆ ಏನ್ ಕೊರಿತಿಲ್ಲ, ಶ್ರಮದಾನ ಕಡಿಮೆ ಐತಿ. ಈ ಸಲ ಇಷ್ಟೆಲ್ಲ ಅದ್ದೂರಿಯಾಗಿ ಮಾಡಿದ್ರಲ್ಲ, ನಿಮ್ಮ ಶ್ರಮ ನಿಮ್ಮ ಇದು ಅಂತೇಳಿ ನಮ್ಗೆ ಹೆಮ್ಮೆ ಅನಿಸ್ತತಿ. ಯಾಕಂದ್ರ ಈ ನಾಟಕ ನಾವು ಮಾಡ್ರಿ ಏನಾಗ್ತತಿ ಅಂತ ಹೇಳ್ತಿದ್ವಿ ಅವ್ರಿಗೆ. ಅದಕ್ಕಾಗಿ ಈ ಶ್ರಮದಲ್ಲಿ ನಿಮ್ಮ ಫಲ ಐತಿ. ನಿಮ್ಮ ಫಲಕ್ಕ ಬಸವಣ್ಣ ತಾಕತ್ ಕೊಡ್ತಾನ. ಮುಂದೆ ನಮ್ಮ ಊರ್ಗೆ ಬೆಳಿ ಚೆನ್ನಾಗಿ ಆಗ್ತತಿ ಅಂತ ಹೇಳಿಕೆ ಅನಿಸ್ತತಿ. ಯಾಕಂದ್ರೆ ಈ ನಾಟಕದಾಗ ಇವೆಲ್ಲ ಹೇಳ್ಬಾರ್ದು. ಈ ವರ್ಷ ಅದ್ದೂರಿ ಆಯ್ತು ಜಾತ್ರೆ. ನಿಮ್ಮೆಲ್ಲ ಸೇವಾ, ನಿಮ್ಮ ಶ್ರಮ, ಈ ನಮ್ಮ 50 ಹುಡುಗರು ಗಂಗಾ ತೊಳಿದು ಪಾತ್ರೆ ತೊಳಿದು ಈ ಒಂದು ಗ್ರೂಪ್ ಐತಲ್ಲ, ಅವ್ರು ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ ಅವ್ರ ಬಗ್ಗೆ ನಮ್ಗೆ ಹೆಮ್ಮೆ ಅನಿಸ್ತೈತಿ. ಯಾಕಂತಂದ್ರ ಈಗೆಲ್ಲ ಮುಸ್ರಿ ತೊಳಿಯೋರು ಅದೆಲ್ಲ ಈಗ ಕ್ಯಾಟ್ರಿಂಗ್ ದಾಗ ಅಂದ್ರ ಈಗ ಉದಾಹರಣೆಗೆ ಲಗ್ನದಾಗ ಒಂದು ಕ್ಯಾಟ್ರಿಂಗ್ ಕೊಡ್ತೀವಲ್ಲ, ಹಂಗ್ ಕೊಟ್ಟರೆ ಮಾಡಿಸೋದೇನು ದೊಡ್ಡದಲ್ಲ. ಈ ಶ್ರಮ ಮಾಡಿದ್ರೆ ನಮ್ಮ ಊರಿಗೆ ಹೆಮ್ಮೆ ಐತೆ ಅಂತ ಹೇಳಿಕ್ಕೆ ನಮ್ಗೆ ಮುಸ್ರಿನ ತೊಳಿತಾರ, ದಬರಿನ ತೊಳಿತಾರ, ನೀರು ಹೊರ್ತಾರ, ಇವೆಲ್ಲ ಸಾಕಷ್ಟು ಶ್ರಮ ವಹಿಸ್ಯಾರಂತೆ. ನಮ್ಮೂರು ಕುಬೇಳನು ಊರ ಇಲ್ಲ, ಎಲ್ಲಿ ಹೋದ್ರು ಬೇಕಾದ್ರೆ ನೀವು ಗೂಗಲ್ ಹೊಡೆದ್ ನೋಡ್ರಿ, ಸರ್ಚ್ ಹೊಡೆದ್ ನೋಡ್ರಿ, ಕುಬೇಳ ಅನ್ನೋದು ಒಂದು ಊರಿಲ್ಲ. ನಮ್ಮೂರು ಜನದಲ್ಲಿ ಯಾರಿಲ್ಲ ಅಂತೇಳಿ ನನಗೆ ಹೆಮ್ಮೆ ಅನಿಸ್ತೈತಿ. ಅದಕ್ಕಾಗಿ ತಾವೆಲ್ಲ ನೋಡಿದ್ರಿ ಕುಬೇಳನ್ನು ಊರಿಲ್ಲಲ್ಲ. ಅದಕ್ಕಾಗಿ ನೀವು ಆ ಕುಬೇಳ ಹೆಸರು ತಗೊಂಬಂದಿರಿ. ಮುಂದಾದ್ರೂ ಇಲ್ಲ ಇಲ್ಲೇ ಅಂತಿಂತ ಹಿಂದ ರಕ್ತರಾತ್ರಿ, ಸಾಮಾಜಿಕ ನಾಟಕಗಳು, ಮತ್ತ ಇವರು ಈ ಸಣ್ಣ ಕಕ್ಕರ್ ಆಡಿದ್ರು ಯಾವ್ದೋ ಈ ದುಶ್ಯಾಸನ, ದುರ್ಯೋಧನ, ಅವು ಯಾವ್ದೋ ಒಂದು ಅಕ್ಷಾಂಬರ. ಅಕ್ಷಾಂಬರ ಎಂತ ಪಾತ್ರಗಳು ಅವಾಗೆಲ್ಲ ದೊಡ್ಡ ಆಳಿದ್ವು. ಗದಾ ಇವರೆಲ್ಲ ನಾವು ಸಣ್ಣ ರೀತಿ ನೋಡಕ್ ಬರ್ತಿದ್ವಿ. ಇವರೆಲ್ಲ ಇಲ್ಲಿ ಕೋಪದವ್ರು ಮಾಡಿರೋಗ ಇದು ಮಾಡಿದ್ರಲ್ಲ, ಪಾತ್ರಧಾರಿ ಫೋಟೋ ತೆಗಿಯಕ್ ಬಂದಿದ್ರು ನ್ಯಾಷನಲ್ ಸ್ಟುಡಿಯೋದವ. ಅವಾಗ ನಾವು ನೋಡಕ್ ಬಂದಿದ್ವಿ. ಏನ್ಪ ಇವರೆಲ್ಲ ದುರ್ಯೋಧನ, ಕರ್ಣ, ಇವರೆಲ್ಲ ಪಾತ್ರಗಳಂತ ಅಂತ ಇದ್ದು. ಅದಕ್ಕಾಗಿ ಇವೆಲ್ಲ ನೋಡೋಕ ಈ ನಾಟಕದಾಗ ಬರುವಂತ ವಿಷಯಗಳನ್ನ ಒಳ್ಳೆಯದನ್ನ ತೋರಿ, ಕೆಟ್ಟದ್ದನ್ನ ಬಿಡ್ರಿ. ಈ ನಾಟಕ ಆನಂದಿಸ್ರಿ. ಎಲ್ಲರೂ ತಮ್ಮ ಇಲ್ಲಿ ಬಂದು ಪ್ರೇಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರೂ ಧನ್ಯವಾದಗಳನ್ನ ಅರ್ಪಿಸಿ ಈ 4 ಮಾತು ಮಾತಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶಾಬ್ದಿಕವಾಗಿ ಒಂದ ಮಾತಿನೊಳಗ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಉದ್ಘಾಟನೆ ಮಾಡಿಕೊಟ್ಟು ಮುಂದಿನ ನಾಟಕದ ಪ್ರದರ್ಶನ ಯಶಸ್ವಿ
ಯಶಸ್ವಿಯಾಗಿ ನೆರವೇರಲು ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರನ್ನ ಗಣ್ಯಮಾನ್ಯರನ್ನ ಎಲ್ಲರನ್ನೂ ಕೂಡ ನಾನು ತುಂಬ ಹೃದಯದ ವಂದನೆಯನ್ನು ಅರ್ಪಿಸ್ತಾ ತಾವೆಲ್ಲರೂ ಕೂಡ ಒಂದು ರಂಗಸಜ್ಜಿಕೆ ವೇದಿಕೆ ಎದುರುಗಡೆ ಆಗಮಿಸಿ ಆಸೀನರಾದ ಮೂಲಕ ನಮ್ಮ ಕುಬೇಳ ಗ್ರಾಮದ ಕಲಾ ಕುಸುಮಗಳು ಪ್ರದರ್ಶನ ಮಾಡುತ್ತಿರುವ ಈ ನಾಟಕವನ್ನು ವೀಕ್ಷಣೆ ಮಾಡಿ ನಮ್ಮ ಕಲಾವಿದರಿಗೆ ಆಶೀರ್ವದಿಸಿ ಪ್ರೋತ್ಸಾಹ ನೀಡಬೇಕೆಂದು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ.
ಶರಣಂ ಶರಣಂ ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಪಾಲಿಸುವರ ಬಯಸರ ದೇವಿ ಶ್ರೀಗೌರೇ ಪಾಲಿಸುವರ ಮನಸರ ದೇವಿ ಶ್ರೀಗೌರೇ ಶರಣಂ 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 ದೇವಿ ಕೃಪಾಕರಿ ಇಡೀ ಜಗತ್ತಿಗೆ ಬೆಳಕು ನೀಡಿದಂತ ಬಸವೇಶ್ವರ ಈ ಕೂಬಿಯಾಳ ಗ್ರಾಮದಲ್ಲಿ ನೆಲೆಸಿರುವ ಬಸವಣ್ಣ ನಿನ್ನನ್ನು ಎಷ್ಟು ಕೊಂಡಾಡಿದ್ರು ಕಡಿಮೆ ತಂದೆ ಸಕಲವೂ ನೀನು ಸರ್ವವೂ ನೀನು ಸರ್ವ ಜೀವಿಗಳಲ್ಲೂ ಕೂಡ ನೀನೇ ತುಂಬಿಕೊಂಡಿರುವೆ ತಂದೆ ಆದರೆ ಬಡವರಿಗೆ ಬಡವಂತೆ ಇಟ್ಟಿದ್ದೇನೆ ಬಲ್ಲವರನ್ನು ಬಲ್ಲಂತೆ ಮಾಡ್ತಾ ಇದೀಯ ಬಡವರನ್ನಾಗಿ ಮಾಡ್ತಾ ಅವ್ರನ್ನ ಕೊಳೆಯಂತೆ ಮಾಡ್ತಾ ಇದೀಯ ಸರಿ ಅನಿಸೋದೆ ಹೇಳು ಇದು ನ್ಯಾಯವೇ ಧರ್ಮವೇ ಹೇಳು ತಂದೆ ಇದೇನು ಸೀತಾ, ದೇವರ ಮುಂದೆ ನಿಂತು ನ್ಯಾಯ ನೀತಿ ಅಂತ ಮಾತನಾಡುತ್ತಿರುವಲ್ಲ, ಆ ದೇವರೇನಾದರೂ ನಮಗೆ ಅನ್ಯಾಯ ಮಾಡಿದ್ದಾನ? ಮೊದಲು ಪ್ರಸಾದ ಸ್ವಾಮಿ, ಆ ದೇವರು ನಮಗೆ ಅನ್ಯಾಯ ಮಾಡಿಲ್ಲ. ಆದರೆ ಅದೆಷ್ಟು ಜನರು ಒಂದು ಹೊತ್ತು ಉಂಡು ಮತ್ತೊಂದು ಹೊತ್ತು ಉಪವಾಸ ಮಾಡ್ತಾ ಇದ್ದಾರಲ್ಲ, ಅದಕ್ಕಾಗಿ ಇಡೀ ಜಗತ್ತಿಗೆ ನ್ಯಾಯವನ್ನು ಹೇಳಬೇಕಾದ ಈ ಬಸವಣ್ಣ ಅವನನ್ನೇ ಕೇಳ್ತಾ ಇದ್ದೀನಿ, ಇದು ನ್ಯಾಯವೇ? ಬಡವರು ಒಂದೊತ್ತು ಅಂತಾರೆ, ಮತ್ತೊಂದೊತ್ತು ಉಣ್ಣೋದಿಲ್ಲ, ಉಪವಾಸದಿಂದ ಇರ್ತಾರಲ್ಲ, ಯಾವ
ಅಂತ ಇದ್ದೆ. ಹೌದು ಸೀತಾ, ನಾವು ಮಾಡಿದ ತಪ್ಪನ್ನು ಆ ದೇವರ ಮೇಲೆ ಹಾಕಿದರೆ ಆ ದೇವರು ಬಂದು ನಮ್ಮ ಬದುಕಿನ ಭವನೆಯನ್ನು ಕಡೆಗಣಿಸುವವನೇ? ಏನ್ ಸ್ವಾಮಿ ಏನ್ ಮಾತಾಡ್ತಿದ್ರ ನೀವು? ಏನ್ ಹೇಳ್ತಾ ಇದ್ದೀರ ಹೇಳಿ? ಹೌದು ಸೀತಾ, ಹಾಗಾಗಿ ದುಡಿಯಬೇಕು, ಅರಸನಾಗಿ ಉಣ್ಣಬೇಕು. ದುಡಿತವೇ ದುಡ್ಡಿನ ತಾಯಿ ಎನ್ನುವುದು ನಿನಗೆ ಗೊತ್ತಿಲ್ಲವೇ? ಕೂಲಿ ಮಾಡಿ ಕುಬೇರನಂತೆ ಬದುಕಬೇಕು ವಿನಃ ಸೋಮಾರಿತನದಿಂದ ಹಿಂದಿರುಗಿ ನೋಡಿದರೆ ಆ ದೇವರು ಬಂದು ನಮಗೆ ದುಡಿದು ಹಾಕಲು ಸಾಧ್ಯವೇ? ನಿಜ ಸ್ವಾಮಿ, ನೀವು ಹೇಳೋ ಮಾತು 100ಕ್ಕೆ 100 ಸತ್ಯ. ಆದ್ರೆ ಈಗಿನ ಸಣ್ಣ ಪುಟ್ಟ ಮಕ್ಕಳು ಕೇವಲ ಸರಾಯಿ ಸಿಂಡಿ ಅಂತ ದುಶ್ಚಟಗಳನ್ನು ಅಂಟುಕೊಂಡು ಬಿಟ್ಟಿದ್ದಾರೆ. ಅದಕ್ಕಾಗಿ ಹೊಲ ಮನೆ ಗದ್ದೆ ಎಲ್ಲ ಆಸ್ತಿಯನ್ನು ಬಿಟ್ಟು ಸಿಕ್ಕನ್ನ ಕುಡಿದು ಗಟಾರದೊಂದಿಗೆ ಬೀಳ್ತಾರೆ. ಗಟಾರ ದಂಡಿಗೆ ಬಿದ್ದ ಮೇಲೆ ಅವರು ಉದ್ಧಾರ ಆಗೋದಕ್ಕೆ ಹೇಗೆ ಸಾಧ್ಯ? ಹೀಗಾದ್ರೆ ಬಡತನದಿಂದ ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವೇ? ಹೌದು ಸೀತಾ, ನಮಗೆ ಬಂದ ಬಡತನವನ್ನು ತೀರಿಸಲು ನಮ್ಮಿಂದ ಮಾತ್ರ ಸಾಧ್ಯ, ಅದು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಹೋಗ್ಲಿ ಬಿಡು ಸ್ವಾಮಿ, ಅವರವರು ಮಾಡಿದ ಕರ್ಮನ ಅವ್ರು ಅನುಭವಿಸ್ತಾರೆ. ಏನು ರಾಯರು ಹಾಗೆ ನಿಂತು ಬಿಟ್ಟಿದ್ರಲ್ಲ, ಎತ್ತಿನ ಮಯ ತೊಳೆದ್ರೆ ನಿಲ್ಲು. ತೊಳೆದು ಬಂದೆ ಸೀತಾ, ಎತ್ತಿನ ಮೈಯನ್ನು ತೊಳೆದು ತೋಟದ ಮನೆಯಲ್ಲಿ ಕಟ್ಟಿ ಬಂದೆ. ಅಬ್ಬಾ, ಕಾಳಿಂಗ ಎತ್ತಿನ ಗಾಡಿಗೆ ಬಣ್ಣ ಹಚ್ಚಿ ಶೃಂಗೇರಿಸುತ್ತಿದ್ದಾನೆ. ಹಾ, ನೀನು ಮಣ್ಣೆತ್ತನ್ನು ತೆಗೆದುಕೊಂಡು ಬಂದೆಯಾ? ಅಯ್ಯೋ ಹಾಳಾಯ ಮರವ್ರಿ, ನೀವು ನೋಡಿದ್ರೆ ಮನೆಯಲ್ಲಿ ಒಂದು ಕೆಲಸ ಮಾಡೋದಿಲ್ಲ ಅಂತೀರ. ಅಲ್ಲ, ಮನೆಯಲ್ಲಿ ಎಲ್ಲ ಕೆಲಸ ನಾನು ಒಬ್ಳು ಎಷ್ಟು ಅಂತ ಮಾಡಿ ಮನೇನ ಮುಡಿ ಮಾಡೋದ್ರೊಳಗಾಗಿ ಮರ್ತ ಹೋಯ್ತು ರೀ. ನೀವೇ ಹೋಗಿ ತಗೊಂಡು ಬನ್ರಿ. ಏನು ನಾನು ಹೋಗಬೇಕೆ? ನಾನು ಹೋಗಬೇಕಾದ್ರೆ ಅದು ನನ್ನಿಂದ ಸಾಧ್ಯವಿಲ್ಲ. ರೀ ಏನ್ರಿ ನೀವು ಬಜಾರಕ್ಕೆ ಹೋಗಿ ಒಂದೆರಡು ಮಣ್ಣೆತ್ತಿನ ಗೊಂಬಿನ ತರಬಾರ್ದು ಏನು? ಆಗುತ್ತೆ ಸೀತಾ, ಆದರೆ ನಿನ್ನ ಕೆಲಸ ನಾ ಮಾಡಬೇಕಾದ್ರೆ ನೀನು ನನಗೆ ಒಂದು ಕಾಣಿಕೆಯನ್ನು ಕೊಡಬೇಕಾಗುತ್ತದೆ. ಕಾಣಿಕೆ ಕೊಡ್ಬೇಕಾ? ಏನು ಕಾಣಿಕೆ ಕೊಡ್ಬೇಕು ಹೇಳ್ತೀರಾ ತಾವು? ಮುತ್ತಿನ ಕಾಣಿಕೆ ಸೀತಾ, ಈ ದುಂಡನ ಮುಖದಲ್ಲಿರುವ ತೊಂಡೆ ಹಣ್ಣಿನಂತ ತುಟಿಯಿಂದ ಈ ನಿನ್ನ ಗಂಡನ ಗಲ್ಲಕ್ಕೆ ಚುಂಬಿಸಿ ಒಂದು ಹಾಡನ್ನು ಹಾಡಬಾರದೆ? ರಾಯರು ಇವತ್ತು ಒಳ್ಳೆ ಮೂಡಲ್ಲಿರುವ ಹಾಗೆ ಕಾಣುತ್ತೆ. ಅಲ್ಲ ರೀ, ಇವತ್ತು ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ಇದೆ, ಮಣ್ಣತ್ತಿನ ಅಮಾವಾಸ್ಯೆ, ಪೂಜೆ ಪುನಸ್ಕಾರ ಮಾಡ್ಬೇಕು. ನೀವು ನೋಡಿದ್ರಿ ಏನ್ರಿ ಇದು ಸಣ್ಣ ಮಕ್ಕಳಿಗೆ? ಅಮಾವಾಸ್ಯೆ ಆಗಿದೆ ಅಂತ ಸೀತಾ, ಅಮಾವಾಸ್ಯೆಯ ಕತ್ತಲಲ್ಲಿ ಚಂದ್ರನಂತೆ ಹೊಳೆದು ನಕ್ಷತ್ರದಂತೆ ನರ್ತನೆ ಮಾಡಬಾರದೆ ನಿನ್ನ ಗಂಡನ ಕೈ ಹಿಡಿದು. ಈ ಜೀವ ಬದುಕಿಗೆ ಈ ನನ್ನ ಪತಿರಾಯನಿಗೆ ಅಲ್ಲವೇ? ಆದರೆ ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡಲು ಸಾಧ್ಯ. Thank you.
ಉಸಿರಿಗೆ ಉಸಿರಾಗಿದೆ ನೀರು ನೀರು ಸಿಹಿಮುದ್ದಿನ ಗಾಳಿಗೆ ಜೀವನದ ಸರಿಹತೆ ಸಿಹಿಮುದ್ದಿನ ಗಾಳಿಗೆ ಜೀವನದ ಸರಿಹತೆ
ಮನವೇ ನಿಭಾ ನನ್ನ ಚೆಲುವೆ ಬಲಿತ ಬಲಿಬೋದು ಜೀವತ್ತು ನೀನು La 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 ಈಗಾದ್ರೂ ಹೋಗಿ ಮಣ್ಣತ್ತಿನ ತಗೊಂಬರ್ತೀರಾ? ಅಣ್ಣ ಅತ್ತಿಗೆ ಏನು ಮೋಹನ, ಅಣ್ಣತ್ತನ್ನು ತೆಗೆದುಕೊಂಡು ಬಂದೆಯಾ? ಹೌದು ಅಣ್ಣ, ಬರುವಾಗ ಬಜಾರದಲ್ಲಿ ಮಾರಾಟಕ್ಕಿಟ್ಟಿದ್ದರು, ತೆಗೆದುಕೊಂಡು ಬಂದೆ. ಒಳ್ಳೆಯದಾಯ್ತು ಸಹೋದರ. ನೀನು ಎತ್ತನ್ನು ಕರೆದೇ ಹೋಗಿದ್ರೆ ಈ ನಿನ್ನ ಅತ್ತಿಗೆ ನಮ್ಮ ಬಜಾರಕ್ಕೆ ಕಳಿಸಿ ಎತ್ತನ್ನು ತರಲು ಹೇಳ್ತಿದ್ದಳು. ಬಜಾರ್ ಹೋಗಿ ನಾನು ನೋಡ್ಲಿಲ್ವೇನು? ಕೊಡ್ತೀರಲ್ಲ ಮಣ್ಣೆತ್ತೀನಿ? ಸೀತಾ, ಈ ಮಣ್ಣೆತ್ತನ್ನು ತೆಗೆದುಕೊಂಡು ಹೋಗಿ ದೇವರ ಮನೆಯಲ್ಲಿಡು. ಆಯ್ತಾಯ್ತು ಮೈದನ ಕೊಡಪ್ಪ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ರೈತ ಬದುಕಬೇಕಾದ್ರೆ ಈ ನಮ್ಮ ಎತ್ತುಗಳೇ ಆಸರ. ಇವು ನಮ್ಮ ಜೊತೆಗೆ ಇರ್ಲಿಲ್ಲ ಅಂದ್ರೆ ನಮ್ಮ ಜೀವನ ಬರಡಾಗುತ್ತೆ ರೀ, ಬರಡಾಗುತ್ತೆ. ಅಂದಾಗೆ ಕಾಳಿಂದ ಏನೋ ಎತ್ತಿನ ಬಂಡಿಗೆ ಬಣ್ಣ ಹಾಕ್ತೀನಿ ಅಂತ ಹೇಳಿದ್ದ. ಅವನ ಕೆಲಸ ಮುಗಿದೇ ಇಲ್ಲ ನೋಡಿ, ಅವನನ್ನು ಕರೆದುಕೊಂಡು ಬನ್ನಿ, ಎಲ್ರು ಒಟ್ಟಿಗೆ ಊಟ ಮಾಡೋಣ. ಅತ್ತಿಗೆ, ನಾನು ಎತ್ತಿನ ಗಾಡಿಗೆ ಬಣ್ಣ ಹಚ್ಚಿ ಬಂಗಾರದ ಹಾಗೆ ಹೊಳೆಯುವಂತೆ ಮಾಡಿರುವೆ. ನನ್ನಣ್ಣ ಅತ್ತಿಗೆರಿಬ್ಬರು ಕೂಡಿ ನಮ್ಮ ಕಿಲಾರಿ ಹೋರಿಗಳನ್ನ ಹೂಡಿಕೊಂಡು ಬಂಡಿಯೊಳಗೆ ಕುಳಿತರೆ ಜನಬಳ ಜೋಡಿ ಶಿಲ್ಪಾ ಶಿವರಾಜಕುಮಾರಂತೆ ಕಾಣುವಿರಿ. ಹೌದು ಅಣ್ಣ, ಕಾಳಿಂಗಣ್ಣ ಹೇಳುವ ಮಾತು 100ಕ್ಕೆ 100 ಸತ್ಯ. ಪರದೆಯ ಮೇಲೆ ಜನ್ಮದ ಜೋಡಿ ಎಂದೇ ಖ್ಯಾತಿ ಗಳಿಸಿರುವ ಅವರು ಒಬ್ಬ ಬಡ ರೈತನಾಗಿ ಬಂದ ಕಷ್ಟ ನಷ್ಟಗಳನ್ನು ಸಮಾನವಾಗಿ ಹಂಚಿಕೊಂಡು ನಿನ್ನನ್ನು ನಂಬಿ ಬಂದ ನನ್ನ ಅತ್ತಿಗೆ ಬಾಳಲ್ಲಿ ಬಂಗಾರವಾಗಿ ನೀವಿಬ್ಬರು ನಿಜ ಜೀವನದಲ್ಲಿ ಜನ್ಮದ ಜೋಡಿ ಎಂದೇ ಖ್ಯಾತಿ ಗಳಿಸಬೇಕೆಂಬುದು ಈ ನಮ್ಮ ತಮ್ಮಂದಿರ ಆಸೆ ಅಣ್ಣ, ಈ ತಮ್ಮಂದಿರ ಆಸೆ. ಸಹೋದರ, ಈ ನಿನ್ನ ಅತ್ತಿಗೆ ನನ್ನನ್ನು ಕೈ ಹಿಡಿದು ಬಂದವಳು ಅಷ್ಟೇ ಅಲ್ಲಪ್ಪ, ನಮ್ಮ ಮನೆತನದ ಜವಾಬ್ದಾರಿಯನ್ನು ತಲೆಯ ಮೇಲೆ ಹೊತ್ತು ನಮ್ಮೆಲ್ಲರನ್ನು ಲಾಲನೆ ಪಾಲನೆ ಮಾಡಿ ಒಕ್ಕಲ ಗೀತಿಯಾಗಿ ಈ ಭೂಮಿ ತಾಯಿಯಲ್ಲಿ ದುಡಿದು ಉಣಬಡಿಸುವಲ್ಲ ಇವಳು ನಮ್ಮ ಮನೆಯ ಸೌಭಾಗ್ಯ ದೇವತೆಯಪ್ಪ. ನಿಜವಣ್ಣ ನಿಮ್ಮ ಮಾತು. ತಾಯಿ ಇಲ್ಲದ ತಬ್ಬಲಿ ಮಕ್ಕಳಿಗೆ ತಾಯಿಯೂ ಇವರಾಗಿ, ತಂದೆಯೂ ನೀವಾಗಿ, ಹಸಿರೇ ರೈತರ ಉಸಿರೆಂದು ಹಗಲಿರುಳು ಕಷ್ಟಪಟ್ಟು ದುಡಿದು ತಂದೆ ತಾಯಿ ತೀರಿಕೊಂಡ ನಂತರ 25 ಎಕರೆ ಆಸ್ತಿಯನ್ನು ಹಿಡಿದು ಊರಿನ ಸರ್ವಶ್ರೇಷ್ಠ ರೈತ, ಈ ಭೂಮಿ ತಾಯಿಯ ಚೊಚ್ಚಲ ಮಗ ಎಂದು ಹೆಸರು ಗಳಿಸಿದ್ದೀಯಲ್ಲ ಅಣ್ಣ, ಅಷ್ಟೇ ಸಾಕಣ್ಣ. ಊರಿಗೊಬ್ಬ ನಿನ್ನಂತ ರೈತನಿದ್ದರೆ 100 ಜನಕ್ಕೆ ಅನ್ನ ಹಾಕುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಣ್ಣ. ಹೌದಪ್ಪ ಮೈದನ, ನೀನು ಹೇಳಿದ ಮಾತು ನಿಜ. ನೋಡಪ್ಪ ಮೈದನ, ಈ ಜಗತ್ತಿನಲ್ಲಿ ಒಂದು ಹೆಣ್ಣನ್ನು ನಂಬಿ ಮೋಸ ಹೋಗ್ಬೋದು, ಒಂದನ್ನು ನಂಬಿದ್ರು ಕೈ ಬಿಡ್ಬೋದು, ಆದರೆ ನಮ್ಮನ್ನ ಯಾವತ್ತು ಕೈ ಬಿಡಲಾರ್ದಿದ್ದು ಅಂದ್ರೆ ಈ ನಮ್ಮ ತಾಯಿ, ಈ ಭೂತಾಯಿಯನ್ನು ನಂಬಿದ್ರೆ ನಮ್ಮನ್ನ ಕೈ ಹಿಡಿತಾಳಪ್ಪ. ಇವಳ ಕೈ ಬಿಟ್ಟಿದ್ದು ಜಗತ್ತಿನಲ್ಲಿ ಇಷ್ಟನೇ ಇಲ್ಲಪ್ಪ. ಅದಕ್ಕೆ ಹೇಳದಪ್ಪ, ಈ ಭೂಮಿ ಮೇಲೆ ಇನ್ನೂ ತನಕ ಮನುಷ್ಯ ರೈತನಾಗಿ ಬದುಕುತ್ತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಈ ಭೂಮಿ ತಾಯಿ. ಈ ಭೂತಾಯಿ ಒಡನಲ್ಲಿ ನಾವು ಜನಿಸಬೇಕಾದ್ರೆ ಅದೆಷ್ಟು ಪುಣ್ಯ ಮಾಡಿದ್ವೇನೋ. ಅದರಲ್ಲಿ ನಾವು ರೈತರ ಮಕ್ಕಳು.
ರೈತರ ಮಕ್ಕಳು ಅಂದ್ರೆ ಸಾಕು ಇಡೀ ಸಮಾಜವೇ ಕೊಂಡಾಡುತ್ತಿದೆಯಪ್ಪ. ಅದಕ್ಕಾಗಿ ಹೆಮ್ಮೆ ಪಡಬೇಕಪ್ಪ, ಹೆಮ್ಮೆ ಪಡಬೇಕು. ನಾವು ರೈತರ ಮಕ್ಕಳಾಗಿ ಹುಟ್ಟಿದ್ದೇವೆ, ನಿಜಕ್ಕೂ ನಾವು ಪುಣ್ಯವಂತರು. ಅಲ್ಲ ಬಾಯಿ ಮೇಲೆ ಹೇಳಿ ಕಳಿಸಿದೆ. ಅಲ್ಲ ಚಕ್ಕಡಿಗೆ ಬೇಗನೆ ಬಣ್ಣ ಮಾಡಿ ಬಾ ಅಂತ ಹೇಳಿದ್ದೆ ತಾನೆ. ಇಷ್ಟು ಲೇಟ್ ಮಾಡಿದ್ವಿ ಅಂದೆಲ್ಲ, ನಿನಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ತಿಳ್ಕೊಂಡೆ. ಹೆಂಗ ನಾ ಅದೇನೋ ತಿಳ್ಕೊಂಡಿಲ್ಲ. ಈಗ ನೋಡು, ಇದೇ ರೀತಿ ಮಾಡಕ್ ಹೋಗ್ಬಿಡ. ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದ್ದೀನಿ, ಎಲ್ರಿಗೂ ಹಬ್ಬ ಇದೆ ಅಂತ ಹೋಳಿಗೆ ಮಾಡಿದೀನಿ. ಮೊದಲು ಪೂಜೆ ಮಾಡೋಣ, ಎತ್ತಿನ ಪೂಜೆ ಮಾಡಿ ಎಲ್ರಿಗೂ ಹೊಟ್ಟೆ ತುಂಬಾ ಊಟ ಮಾಡೋಣ. ಏನಂತೀಯ? ಅತ್ತಿಗೆ, ಊಟ ಮಾಡುವುದಕ್ಕಿಂತ ಮೊದಲು ಈ ತುಂಬಿದ ಸಂಸಾರ ಕೊನೆಯವರೆಗೂ ಆನಂದ ಸಾಗರದಲ್ಲಿ ತೇಲಾಡುವಂತೆ ಒಂದು ಹಾಡನ್ನ ಹಾಡಬಾರದು. ಈ ನನ್ನ ಮುದ್ದು ಮೈಲಿನ ಇದ್ದಾಗ ಬಿಡೋದಕ್ಕೆ ಸಾಧ್ಯ ಇಲ್ಲ. ಹೌದು ಅತ್ತಿಗೆ, ಅಣ್ಣ ತಮ್ಮಂದಿರ ಮಧ್ಯೆ ಯಾವುದೇ ಬಿರುಕು ಬಾರದಂತೆ ಶ್ರೀಗಂಧದ ಗೊಂಬೆಯಾದ ನೀವು ಒಂದು ಚೀಜೆನಂತೆ ಒಂದು ಹಾಡನ್ನು ಹಾಡಬಾರದೆ? ಆನೆಪ್ಪ ನನ್ನ ಕೊನೆಯ ಮುದ್ದು ಮೈದನ, ನೀನು ಹೇಳದಂತೆ ಆಗಲಿ. ನಮ್ಮ ಮನೆಯಲ್ಲಿ ಹೂವಿರಿಗೋ ಚೈತ್ರವೇ, ಬೆಳದಿಂಗಳಲ್ಲಿ ಬೀಜಗಳು ಸಾಕವೇ. ಹೆಜ್ಜೆಯಿಂದ ಸವಿಗೂಡಿದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ಇಲ್ಲಿ ಒಟ್ಟು ಹರಳಿದರೆ ತುಂಬಿಗೆ ಸಾವಿರ ಪರೀಕ್ಷೆ. ಇರಬಹುದು ತೋಟಗಳಲ್ಲವೇ ರೂಪಗಳು ಎರಡೆರಡು ಹೃದಯವಲ್ಲವೇ ಈ ಜೀವನ ಸಂಜೀವಿನಿ ಕಣ್ಣದಾಸಯ ಕೇಳು ಸುಭಾಸಯ. ಇರಬಹುದು ತೋಟಗಳಲ್ಲವೇ ರೂಪಗಳು ಎರಡೆರಡು ಹೃದಯವಲ್ಲವೇ ಈ ಜೀವನ ಸಂಜೀವಿನಿ ಕಲ್ಲದಾಸಯ ಕೇಳು ಸುಭಾಸಯ. ನನ್ನ ಎರಡು ಕಣ್ಣಿನಂತಿರುವ ನಿಮ್ಮ ಮುದ್ದಾದ ಮುಖಗಳು ಈ ನನ್ನ ಇಬ್ಬರು ಹುಡುಗರು. ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂತೀನಿ. ಊಟ ಮಾಡೋಣ.
ಬನ್ನಿ ಅತ್ತಿಗೆ ಊಟ ಮಾಡುವ. ಊಟ ಮಾಡೋಣ. ಹುಟ್ಟಿಸಿದ್ದು ಆಯಿತು, ನನ್ನ MLA ಆಗಿ ಮಂತ್ರಿ ಪಟ್ಟಾಗಿಟ್ಟಿಸಿದ್ದು ಆಯಿತು. ಅಂದಾಗ ಇನ್ನು ಮುಂದೆ ಈ ಸರಪ್ರಾಜನಿಗೆ ಸವಾಲು ಹಾಕಿ ಎದುರಾಗಿ ನಿಲ್ಲುವ ಗಂಡು ಹುಟ್ಟಿಲ್ಲ, ಒಂದೇ ಹುಟ್ಟೋದು ಇಲ್ಲ. ಈ ಶರತ್ರ ಶರವೇಗವಾಗಿ ಸಂಚರಿಸಿ ಹೋದರೆ ಸರಸರಣೆ ಬೀಳುವುದು ಜನರ ಪ್ರಾಣ. ಅವರ ಪ್ರಾಣದೊಡನೆ ಚಲ್ಲಾಟವಾಡಿ ಅವರ ರಕ್ತದಿಂದಲೇ ಕಟ್ಟಿದೆ ಸಾಮ್ರಾಜ್ಯವನ್ನು.
ಹಿಡಿದರೆ ಹಠ ಅರಿಯುವುದು ಶರವೇಗದ ಶರತ್ರ ಅಲ್ಲೋ ಶರವೇಗದ ಶರತ್ರ ಯಾರು ನೀನು ವಿಶ್ವರೂಪ ವಿರಾಟ್ ವಿಷಜಂತುವಿನ ಕೆಲಸ ಮಾಡಿ ವಿನಾಶ ಬುದ್ಧಿಯನ್ನು ಓಡಿಸಿ ಅಮಾಯಕರ ಬದುಕಿನೊಡನೆ ಪಟ್ಟಗಿಟ್ಟಿಸಿಕೊಂಡ ನಿಮ್ಮಂತ ಕಚಡಾಣನ ಮಕ್ಕಳನ್ನು ನಾಶ ಮಾಡಲೆಂದೇ ಹುಟ್ಟಿ ಬಂದಿರುವ ವಿಶ್ವರೂಪ ವಿರಾಟ ವಿಶ್ವರೂಪ ಅದ್ದೇ ಆಗುತ್ತೀಯ ಮುಚ್ಚಿದರೆ ಬೂದಿ ಆಗುತ್ತೀಯ ಎಲ್ಲರ ಸರಸವಾಡಲು ಬಂದು ಶವವಾಗಿ ಹೋಗಬೇಡ ಈ ಶರತ್ರಾಜನ ಕೈಯಲ್ಲಿ ಆಡಾರು ಗೊತ್ತು ತಾನೇ ಗೊತ್ತು ನಿನ್ನ ಬಗ್ಗೆ ಅಷ್ಟೇ ಇಲ್ಲ ಇಡೀ ನಿಮ್ಮ ಖಾನ್ದಾನದ ಬಗ್ಗೆನೂ ಗೊತ್ತು ನಿಮ್ಮಪ್ಪ ಒಬ್ಬ ಕಚಡ ರೌಡಿ ನಿಮ್ಮ ಒಬ್ಬ ಗುಂಡ ರಾಜಕಾರಣಿ ನೀನೊಬ್ಬ ಕಂಡ ಹೆಣ್ಣಿನ ಮೇಲೆ ಕೆಟ್ಟ ಕಣ್ಣು ಹಾಕುವ ಕಾಮುಖ ನನ್ನ ಮಗ ಅಂತ ನನಗ ಚೆನ್ನಾಗಿ ಗೊತ್ತು ಏನಂದರೆ ಕಿರುಬಕಟ್ಟೆ ನನ್ನ ತಂದೆ ರೌಡಿ ನನ್ನ ಗೂಂಡ ನಾನು ಕಾಮುಕನೆಂದು ಮಗಳವೇ ಬದ್ಮಾಸ್ ನನ್ನ ಮಗನೇ ನನ್ನು ಜೀವಂತ ಮಾತ್ರ ಬಿಡಲಾರೆ ನಿನ್ನ ಹಾಗೆ ಪಿಸ್ತೂಲು ಹಿಡಿದು ಭಯಪಡುವನಲ್ಲ ಗಂಡು ಭೂಮಿಯನ್ನು ಬಗೆದು ಪುಂಡ ಬೆಳೆಯನ್ನು ಬೆಳೆದು ಗಟ್ಟಿ ಜೋಳದ ರೊಟ್ಟಿ ತಿಂದ ಬಲಿಷ್ಠ ಗಟ್ಟಿ ಬಯಸಿಕೊಂಡಿರುವ ವೇಗಿದ ಯೋಗಿ ಮಾತಾಡಲಿದೆ ಉತ್ತರ ಪ್ರದೇಶದ ಸಿಎಂ ಆದಿತ್ಯನಾಥ್ ಯೋಗಿನೂ ನೋಡಿದ್ದೇನೆ ಸಿನಿಮಾ ನಟ ಯೋಗಿನೂ ನೋಡಿದ್ದೇನೆ ಇವನ್ಯಾವನೇ ನೇಗಿರೇಗೆ ಎಲ್ಲರ ಹೊಟ್ಟೆಗೆ ಅನ್ನ ಹಾಕುವ ಅನ್ನದಾತ ಸುಳ್ಳು ಜಾತಿ ಬಿತ್ತಿ ಪೊಳ್ಳು ಮಾತನಾಡುವ ರಾಜಕಾರಣಿನೂ ಗೊತ್ತು ಡಬ್ಬಿಂಗ್ ಸಿನಿಮಾ ಮಾಡುವ ನಟ ಯೋಗಿನೂ ಗೊತ್ತು
ಇಡೀ ದೇಶ ಜನ ಬದುಕಿ ಉಸಿರಾಡುತ್ತಿದ್ದಾರೆಂದರೆ ಅದಕ್ಕೆ ಕಾರಣೀಭೂತ ನೇಗಿಲ ಯೋಗಿ. ನಿನಗೆ ಗೊತ್ತಿಲ್ಲ ಎಂದರೆ ನೀ ಅಂತ ತಾಯಿಯ ಹೊಟ್ಟೆಯಲ್ಲಿ ಹೊತ್ತಿರುವ ಸಿಕ್ಕಂಡೂರು ಮಗನೇ. ಅತಿಯಾಯಿತು ನಿನ್ನದು. ಹತ್ತು ಮೀರಿ ಮಾತನಾಡಿ ಅತ್ತಿಲ್ಲದೆ ಸಾಯಬೇಡ ಈ ಶರತ್ರಾಜನ ಕೈಯಲ್ಲಿ. ನಿನ್ನ ಪ್ರಾಣವನ್ನು ತೆಗೆಯಲೇಬೇಕು ಅಂತ ಪಣ ಕೊಟ್ಟು ನಿಂತವೆ. ನಿಂತ ಭೂಮಿ, ಬೀಸುವ ಗಾಳಿ, ಹರಿಯುವ ನೀರು ಇವೆಲ್ಲವೂ ಕಣ್ಣೀರು ಹಾಕಿದರೆ ನಿನ್ನನ್ನು ಜೀವಂತ ಮಾತ್ರ ಬಿಡಲಾರೆ. ಆದರೆ ನಿನಗೊಂದು ಮಾತು ಹೇಳುತ್ತೇನೆ, ತಿಳಿದುಕೋ. ನನ್ನ ಕೈಯಲ್ಲೇ ನಿನ್ನ ಪ್ರಾಣ ಹೋಗುವುದು ಖಚಿತ. ಗುಡ್ ಬಾಯ್. ಪ್ರಾಣಕ್ಕೆ ಡೇಟ್ ಫಿಕ್ಸ್. ಹೋಗೇ ಹೋಗು. ನಿಮ್ಮಂತ ಶ್ರೀಮಂತ ರಾಜಕಾರಣಿಗಳ ಧೈರ್ಯ, ಶೌರ್ಯ ಎಷ್ಟಿದೆ ಅಂತ ಈ ವಿರಾಟನಿಗೆ ಚೆನ್ನಾಗಿ ಗೊತ್ತು. ನೀನು ನನ್ನ ಪ್ರಾಣಕ್ಕೆ ಡೇಟ್ ಫಿಕ್ಸ್ ಮಾಡುವುದಕ್ಕಿಂತ ನಿನ್ನ ಪ್ರಾಣವನ್ನೇ ಪರಲೋಕಕ್ಕೆ ಪಾರ್ಸಲ್ ಮಾಡದಿದ್ದರೆ ನನ್ನ ಹೆಸರು ವಿರಾಟನೇ ಇಲ್ಲ. ಅಲ್ರಿ ನಮ್ಮಪ್ಪ ನಮಗ ಏನ್ ಹೇಳ್ತಾನ ಗೊತ್ತೇನ್ರಿ? ಹುಬ್ಬಳ್ಳಿಗೆ ಹೋಗಿ ಕೆಲಸ ಮಾಡಂತಾನ್ರಿ. ನೋಡ್ರಿ, ಸಿಕ್ಕಾಪಟ್ಟಿ ಶಾಲೆ ಮಗ ನಾನು ಇಡೇ ಊರಾಗ. ಇಲ್ಲೇ ನಮ್ಮ ಊರಾಗ PSI MP ಮೇಲೆ ಆಗ್ಯಾರಲ್ಲ, ನಮ್ಮನ್ನ ಏನ್ ಕುಂತ್ಕೊಂಡು ನೋಡಿ ಬರ್ದು ಪಾಸ್ ಆಗ್ಯಾರ. ಅವ್ರು ಪಾಸ್ ಆಗ್ಯಾರ. ಇಷ್ಟಾದ್ರು ಸಿಕ್ಕಾಪಟ್ಟಿ ಓದಿ ಇಷ್ಟು ಶಾಣೆ ಅದ ನಾನು. ಅಷ್ಟಾದ್ರು ನಮ್ಮಪ್ಪ ಅಲ್ಪ ಇಲ್ಲೇ ಹುಬ್ಬಳ್ಳಿ ಐತಲ್ಲ ಮಗನ, ಅಲ್ಲಿ ನೀ ಮನಿ ಸಾಲಿ ಕಲಿತು ಉದ್ಧಾರ ಮನಿ ಮಾಡೋದು ಅಷ್ಟ ಐತಿ. ಇಲ್ಲೇ ಹುಬ್ಬಳ್ಳಿಗೆ ಹೋಗಿ ಯಾವ್ದಾರು ಒಂದು ಕಂಪ್ನಿಯಾಗ ಕೆಲಸ ಮಾಡಂತ ನೋಡ್ರಿ, ಕೆಲಸ ಮಾಡಂತ. ಅಲ್ರಿ, ಯಾವ್ದಾರು ಒಂದು ಕಂಪ್ನಿಯಾಗ ಕೆಲಸ ಮಾಡಿದ್ರಿ ಈಗಿನ ಕಾಲದಾಗ ಕನ್ಯೆ ಕೊಡ್ತಾರ್ರಿ. ಯಾರು ಕೊಡ್ಬೇಕ್ರಿ ಈಗಿನ ಕಾಲದಾಗ? ಗೌರ್ಮೆಂಟ್ ನೌಕರಿ ಇದ್ದಾರ ಚಪ್ಪಲ್ ಹರ್ಕೊಂಡು ಅಡ್ಡಾಡಿದ್ರು ಕನ್ಯೆ ಕೊಡವಲ್ರಿ. ಇನ್ನು ಯಾವ್ದಾರು ಒಂದು ಕಂಪ್ನಿಯಾಗ ಕೆಲಸ ಮಾಡ್ರಿ ಕನ್ಯೆ ಕೊಡ್ತಾರ್ರಿ. ನೋಡ್ರಿ, ನನಗಂತೂ ಸಾಕಾಗೈತಿ. ನಮ್ಮಪ್ಪ ನನಗ ಬಾಸಿಂಗ ಕಟ್ಟಂಗಿಲ್ಲ, ಫಿಕ್ಸ್ ಆಗೇನಿ. ಎಲ್ಲೋ ಒಂದು ಯಾವ್ದಾರ ಎಬ್ಬಿಸ್ಕೊಂಡು ಅದ ಹುಬ್ಬಳ್ಳಿ ಕಡೆ ಹೋಗಿ 4-5 ಮಕ್ಕಳಾಗಿಂದ ಊರಿಗೆ ಬಂದು ಮಾಡಿ ಓಣ್ಯಾಗ ಕೂಡಿದ ಪ್ರೀತಿ ಕನಸಾದ ಬಣ್ಣ ಕಾಕಿ ಸರ್ವಕಾಯಿ ಕೊಡತಿ ವಿಜಯದ ಬಂಗಾರ ರಾತ್ರಿ ನಮ್ಮೂರ್ ಜಾತ್ರಿ ಹಸಿರು ಬಳೆ ಎಡತ್ತೇನೆ ಪಾರಗತಿ ನಮ್ಮೂರ್ ಜಾತ್ರಿ ಹಸಿರು ಬಳೆ ಎಡತ್ತೇನೆ ಬಾರಗತಿ ಬಂದೋರ
ನಿಂದಿರ್ತಿದ್ವಿ ನಡು ಬೀದ್ಯಾಗ ರೊಕ್ಕ ತಗ್ಯಾಕ ಸಾಕಿ ನಡೂರಾಗ ಕಡದರ ಕಡಿಲಿ ಸರಸನೆ ಬಿಡುವುದಿಲ್ಲ ಬಿಟ್ಟರ ಜಾತಿ ಮನಲ್ಲ ನೀ ತಿಳಿದಾಗ ಹಗರಿಲ್ಲ ನಿಮ್ಮ ಪ್ರಣದಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಡುವಾಗ ಕಡದರ ಕಡಿಲಿ ಸರಸನೆ ಬಿಡುವುದಿಲ್ಲ ಬಿಟ್ಟರ ಜಾತಿ ಮನಲ್ಲ ನೀ ತಿಳಿದಾಗ ಹಗರಿಲ್ಲ ನಿಮ್ಮ ಪ್ರಣದಾನಲ್ಲ ನನಗಿಲ್ಲ ನಿಮ್ಮ ಬೆನಗಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಕರಿ ಕಂಬಳಿ ಗುಡುಕನಿ ಹಾಸ ಯಾರಿಗೆ 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 ಯಾಕ್ರಿ ಅಳಬಡ್ರಿ ನಮ್ಮ ಊರಿಗೆ ಬಂದ್ರೆ ನಾವು ಯಾರ ಹೆಣ್ಮಕ್ಳು ಅಳಿಸ್ಕೊಡಂಗಿಲ್ಲ ಯಾಕ್ರಿ ಯಾಕೆ ಹೇಳಕಂತೀರಿ ಹೆಚ್ಚಾಗಿ ಹೌದಾ ನಮಗೂ ಇಂಥದ್ದೇ ಬೇಕಾಗಿತ್ತು ಅಲ್ರಿ 35 ವರ್ಷ ಆದ್ರೂ ಮದುವೆ ಆಗಿಲ್ಲ ಇನ್ನು ತಿಂಡಿ ಹೆಚ್ಚಾಗೈತೆ ನಮ್ಮ ಎದುರಿಗೆ ಅಂದ್ರೆ ಕೇಳ್ತೇವನ್ರಿ ನಾವು ತಿಂಡಿ ಹೆಚ್ಚಾತ್ರಿ ಯಾಕೆ ಬಂದ್ ಕಟ್ಟಿ ಅಂದಂಗೆ ನಮ್ ಕುಟ್ಟು ಫಿಕ್ಸ್ ಆತ ಅಂದಂಗ ರೀ ಇನ್ನೂ ಮದುವೆ ಆಗಿಲ್ಲ ಅಂದಂಗ ಆತ ಹೌದಲ್ರಿ ಯಪ್ಪ ಮದ್ವೆ ಸುದ್ದಿ ತಗೊಂಡ್ ಏನ್ ಮಾಡ್ತಿದಿ ಈಗ ನಮ್ದು ಬುಟ್ಟಿ ಎಲ್ಲ ಮುರಿದ್ಬಿಟ್ಟಿ ಹೊಸ ಬುಟ್ಟಿ ಕೊಡಿಸ್ಬಾ ಯಾವ್ರಿ ಯಾಕೆ ತಲೆ ಕೆಡ್ಸ್ಕೊಂತೀರಿ ಬುಟ್ಟಿ ಅವನವನು ಎಂತ ಬುಟ್ಟಿ ಬೇಕು ನಿಮಗ ಅಲ್ಲ ಇಂತ ಬ್ಯೂಟಿಫುಲ್ ಹುಡುಗಿ ಬುಟ್ಟಿ ಕೇಳಿದ್ರೆ ಕೊಡತ್ಲಂಗ ಇರ್ತನ್ರಿ ವರ್ಷ ಬಿಡ್ತೀರ 100%. ಅಲ್ಲೋಡ್ರಿ ನಮ್ಮ ಬುಟ್ಟಿ ಹೊಸಾಗಿತ್ತು ಬಾಳ ವಜ್ಜಿತ್ತು ಅದನ್ನ ಕೆಳಗ ಹತ್ಕೊಂಡು ಹೊಡ್ ಹೋಗೋದ್ರ ಆಗ ನೆಲಕ್ ಹಾದು ತಳಗ ಬಿದ್ದು ತಳ ಎಲ್ಲ ನಗ್ಗಿಬಿಟ್ಟು ನೆಕ್ಕಿದ ಬುಟ್ಟಿನ ಒಗಿರಿ ಏನ ನಾವು ಒಂದು ಹೊಸ ಬುಟ್ಟಿ ಕೊಡಿಸ್ತೇನೆ ಕಟ್ಕೊಂಡವ್ರ ಓಣ್ಯಾಗ ಹಾಸಿ ಒಂದ್ ಸ್ವಲ್ಪ ಮಲ್ಕೈದಿಗೆ ಭೇಟಿ ಆಗ್ರಿ ಒಂದ್ ಅರ್ಧ ತಾಸು ಟೈಮ್ ಪಾಸ್ ಮಾಡ್ರಿ ಹಂಗ ಮುಂದ್ ಬಂದ ಬಡಿಯಾರ್ ರೋಡಿಗೆ ಬರ್ರಿ ಬಡಿಯಾರ್ ರೋಡಿಗೆ ಬಂದ ನಮ್ಮ ಇರ್ಬದ್ರ ಸದನ ಅವನ್ ಕೂಡ ಟೈಮ್ ಪಾಸ್ ಮಾಡಿ ಬಸವಂತರ ಗುಡಿ ಮುಂದೆ ಬರ್ರಿ ಮಸ್ತ್ ಹಿರಿಯಾರ್ ಕುಂತಿರ್ತಾರ ನಿಮ್ಮ ಬುಟ್ಟಿ ನೋಡಿರ್ಬಾರ್ದು ಅವ್ರ ನಿಮ್ಮನ್ನ ನೋಡಿರ್ಬಾರ್ದು ನಿಮ್ಮ ಬುಟ್ಟಿ ತಳನ ನೋಡಿರ್ಬೇಕ ತಳ 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 ಹೊಳಿತಿರ್ಬೇಕ ಅಂತ ಬುಟ್ಟಿ ಕೊಡುತ್ತೆ ಅಂತಾಗ ಕೊಡಿಸ್ತಿರೋದಲ್ಲ ಮತ್ತೇನ್ರ ಕಂಡೀಷನ್ ಅದಾವ ನಿಮ್ಮ 100% 100 ಕಂಡೀಷನ್ ಅದಾವ ಅಲ್ರಿ ನಮ್ಮ ಕಾಲೇಜ್ನಾಗ PUC ಕಾಲೇಜ್ನಾಗ ಸಿಕ್ಕಾಪಟ್ಟೆ ಹುಡುಗಿಯಾರ ಈಗ ಹೀರೋಣ್ಯರ ಆಗ್ಯಾರಲ್ಲ ಇಷ್ಟು ನಾನು ಹಿಂದೆ ಬಿಟ್ಟಿದ್ರು ಅವ್ರು ಆದ್ರೂ ಅವ್ರ ಮೇಲೆ ಯಾರ ಮೇಲೂ ಮನಸ್ಸಾಗಿಲ್ಲ ನನಗೆ ನಿನ್ನ ಮೇಲೆ ಪಕ್ಕಾ ಮನಸ್ಸಾಗೈತಿ ನಿನ್ನ ಮನಸ್ಸಿನ ಅಂದ್ರೆ ಹೇಳಲ್ಲ ಏನ್ ಮಾಡ್ಬೇಕು ಬಿಡೋ ಮಾರೆ ನಮ್ಮ ಅಪ್ಪ ಅವ್ರ ತಂಗಿ ಮಗಗ ನನ್ನ ಫಿಕ್ಸ್ ಮಾಡ್ಯಾನ ಆದ್ಮೇಲೆ ನಾನು ಹೆಂಗ್ ಗಟ್ಟಿ ಮಾಡೋದು ಆ ಮನಸ್ಸು ಇಡ್ಬೇಕ ನಿಮ್ಮ ಅಪ್ಪ ಮನಸ್ಸು ಗಟ್ಟಿ ಇರೋನಲ್ಲ ಆ ಮನಸ್ಸು ದಾಟಿ ನೀವು ಉಳ್ಕೊ ನನ್ನ ಮನಸ್ಸಿನಾಗ ಗಟ್ಟಿ ನೋಡಿ ಯಾವ ಮಗ ಹೇಳಿದ್ರು ಕೇಳಂಗಿಲ್ಲ ನಾನು ನೀನು ಅವಾಗ ಸತಿ ಪತಿ ಗಟ್ಟಿ ಮುಟ್ಟಿ ಸತಿ ಪತಿ ಗಟ್ಟಿ ಮುಟ್ಟಿ ಅನ್ಕೊಂತ ಹಿಂಗ ನಿಂತಂದ್ರೆ ನಾ ಕಾಯಿಪಲ್ಲೆ ಮಾಡ್ಕೊಂಡ್ ಬರ್ಬೇಕು ನಮ್ಮ ಅಪ್ಪ ನೋಡಿದ್ರೆ ಬೈತನ ಕಾಯಿಪಲ್ಲೆ ಮಾಡ್ಕೊಂಡ್ ಬರ್ತೀನಿ ಸರ್ ಹಿಂಗ್ ಹೋದ್ರೆ ಫಸ್ಟ್ ಟೈಮ್ ಸಿಕ್ಕಿ ನಾನೇ ಆಡೋಂತ ನಾಟಕ ಒಂದು ಪ್ರೀತಿ ಕಾಣಿಕೆ ಕೊಟ್ಟು ಅವರಲ್ಲ ನೀ ಇಷ್ಟು ಕೇಳ್ತಿದ್ರು ಒಳ್ಳೆ ದಿನ ಪ್ರೀತಿ ಕಾಣಿಕೆ ಕೊಡಾಕ ಹೋಗದ ಬಿಡ 9 ಮತ್ತ ಇನ್ನೊಂದು 9
ನಿಂತಾಳ ಗಡಿ ಬಿಡಿತಿ ನಿಂತಾಳ ಗಡಿ ಬಿಡಿತಿ ಕಾಲೇಜ ಮುಗಿಸಿ ಗಡಬಡವಾಡಿ ಬರುತ್ತಾಳ ನನ್ನ ಹುಡುಗಿ ಬರುತ್ತಾಳ ನನ್ನ ಹುಡುಗಿ ಎಲೆವಾಡ ಬಸ್ಸಾಗ ನಿಂತಾಳ ಗಡಿ ಬಿಡಿತಿ ನಿಂತಾಳ ಗಡಿ ಬಿಡಿತಿ ಕಾಲೇಜ ಮುಗಿಸಿ ಗಡಬಡವಾಡಿ ಬರುತ್ತಾಳ ನನ್ನ ಹುಡುಗಿ ಬರುತ್ತಾಳ ನನ್ನ ಹುಡುಗಿ ಬರತಿ ಇಲ್ಲ ಜಗನ ನಿಂತಾಳ ಗಡಿ ಬಿಡಿತಿ ನಿಂತಾಳ ಗಡಿ ಬಿಡಿತಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ ಕಾಟೇವಾಡಿ ಕುದುರೆಯಂಗ ಕೈಬೀಗಿ ನಡುಗಿ ಕಣ್ಣಿಗೆ ಕಸುವ ಕಲಾಗ ಚೈನ ಹಾಕಿ ಹುಡುಗಿ ಕಾಟೇವಾಡಿ ಕುದುರೆಯಂಗ ಕೈಬೀಗಿ ನಡುಗಿ ಬೈಸಾಗ ಮಾತಾಡಿ ಕಾಸಿ ಮಾಡಿ ನಿಂತಾಳ ಗಡಿ ಬಿಡಿತಿ ನಿಂತಾಳ ಗಡಿ ಬಿಡಿತಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ ಬರುತ್ತಾಳ ನನ್ನ ಹುಡುಗಿ ತಗೊಂಡಿದ್ದ 500 ರೂಪಾಯಿ ಒಂದ್ ಹೊಸ ಬುಟ್ಟಿ ತಗೊಂಬ ತಗೊಂಡೆ ನಾಳೆ ಇದೇ ಬಸವಂತರ ಗುಡಿಯಿಂದ ಬಂದ ನಿನ್ನ ಮನಸ್ಸಿನಲ್ಲಿ ಹೇಳಿ ಹೋಗ್ಬಿಡ ನಾ ಇನ್ನು ಬರ್ಲ ಟಾಟಾ ಬಾಯ್ ಬಾಯ್ ಒಳಗೆ ಬಾಕತ್ತೇನೆ ಬಸವಣ್ಣನ ಜಾತ್ರೆಯಾಗ ನಿಂತಿದ್ದಿ ಹುಡುಗಿ ಕಲ್ಯಾಗ ಅದಕ್ಕಿದ್ದಿ ನನ್ನ ನೋಡಿ ಕಲ್ಯಾಗ ಬಾಳ ಕೈಯಾಗ ರುಕ್ಮಿಣಿ ಏನ್ ಹೇಳಲಿ ನಡು ರಾತ್ರಿಯಾಗ ಅಲ್ಲಿ ಪಾಡೈತಿ ಹುಲ್ಬಣವಿ ಸಂದಿ ಅಲ್ಲಿ ನೋಡಮ್ಮ ಮಂದಿ
ಬಾಳೆಹಣ್ಣು, ಹಸಿರು ಬಾಳೆಹಣ್ಣೆ, ಕರಿ ಬಾಳೆ. ಯಾರ್ಯಾರು ಬೇಕು ಜಲ್ದಿ ಜಲ್ದಿ ಬರ್ಬೇಕ. ಖಾಲಿ ಆದ್ರ ಮತ್ ಒಂದ್ ವರ್ಷ ನಿಲ್ಬೇಕ. ಬಾಳೆಹಣ್ಣು ಹೆಂಗೇನ ಅನ್ನಾರ ಲಬ್ 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 ಅಂತ ಹೋಗ್ಕೊಂತ ಹೋಗ್ಬಿಡ್ರಿ. ಅಲ್ಲ ನನ್ನ ಮಾವನ ಮಗಳ ಬರೀ ನಾ ಬುಟ್ಟಿ ಹಿಡ್ಕೊಂಡು ಹೊಂಟ್ರೆ ಸಾಕು ಓಣ್ಯಾಗ. ಮಾಮಾರ ನಿಮ್ಮ ಬಾಳೆಹಣ್ಣು ಹೆಂಗ್ರಿ? ಮಾಮಾರ ನಿಮ್ಮ ಬಾಳೆಹಣ್ಣು ಹೆಂಗ್ರಿ ಅಂತ ಹಿಂದಿಂದ ಬರ್ತಾರ ನಿಮ್ಮಂತ ಹುಡುಗ್ಯಾರ. ಹೋಗ್ಬಿಡು ಅವ್ರ ಬಾಳೆಹಣ್ಣು ಬರೋಲ್ಲ ನಿನ್ನ ಬಾಳೆಹಣ್ಣು ನಾವು ಪಾಪ ನೋಡಿರ್ಬೇಕ ಮತ್ ನೀನು ಅದಕ್ಕೆ ಬೆಡ್ ಹತ್ತಿ ಬರ್ತಿದ್ದಾರೆ. ಹೌದ ಬೆನ್ನ ಹತ್ತಿ ನೋಡಾಕ ಬರ್ತಾರ ಅವ್ರ. ನಾ ಇದು ನೀವ್ ಮ್ಯೂಸಿಯಂನಾಗ ಇಟ್ಟ ನೀ ಬಾಳೆಹಣ್ಣ ಬಂದು ನೋಡ್ಕೊಂಡು ಹೋಗ್ಲಿ ಅಣ್ಣಾಕ. ಈ ಬಾಳೆಹಣ್ಣಿನ ರುಚಿ ಹಂಗೈತಿ. ಬರೇ ಒಂದು ತಗೊಂಡು ನೋಡ ನೀ ಇವತ್ತ ರಾತ್ರಿ ಊಟನ ಮಾಡಂಗಿಲ್ಲ. ಇಂದು ಬಾಳೆಹಣ್ಣು ಸುದ್ದಿ ಒಂದ್ ಡಜನ್ ಕೊಟ್ರು ಕೂಡ ಹೆಂಗ ನೋಡಾ ಬಿಡ್ತೀನಿ ನಾನು. ಒಂದು ಡಜನ್? ಏ ಹುಡುಗಿ ಬರೇ ಒಂದು ತಗೊಂಡು ನೋಡ ನಿಂದು ಹಿಡಿಸಲಿಲ್ಲ. ಮತ್ತೇನ ಹಿಡಿಸದೆ ಬಾಯಿ ಹಸಿರು ಬಾಳೆಹಣ್ಣಾದ್ರ ಸಣ್ಣಕ್ಕಿರ್ತಾವ ಕುಸಕ್ನ ಒಳಗ್ ಹೋಗ್ಬೇಕು. ಆದ್ರೆ ಈ ಕರಿ ಬಾಳೆಹಣ್ಣು ಐತಲ್ಲ ನೀ ಎಷ್ಟರ ಆಗಲ್ ಮಾಡ ಒಟ್ಟ ಒಳಗ ಹೋಗೋದಿಲ್ಲ. ಏನದ ಅಗಲಿ ಮಾಡೋದು ಹೇಳೋವಲ್ಲವ ಅಗಲಿ ಮಾಡೋದು ಏನ್ ಅಗಲಿ ಮಾಡೋದು ಮತ್ತೇನ್ ಅಗಲ್ ಮಾಡ್ತೀಯ ಬಾಯಿನ? ಹಸಿರು ಬಾಳೆಹಣ್ಣಾದ್ರ ಸಣ್ಣಕ್ಕಿರ್ತಾವ ಹೋಗ್ತಿದ ಫಸ್ಟ್ನ. ಈ ಕರಿ ಬಾಳೆಹಣ್ಣು ಐತಲ್ಲ ಹೋಗುದಿಲ್ಲ. ನೀ ಇಷ್ಟೆಲ್ಲ ಹೇಳ್ತಿ ಅಂದ್ಮೇಲೆ ಒಂದ್ ತೆಗೆದು ತೋರ್ಸಬಿಡ ನಿಂಜೆ ಬಾಳೆಹಣ್ಣು ಒಮ್ಮೆ ಬಾಳೆಹಣ್ಣು ತಾನ ಒಳಗೆ ಹೋಗಿಬಿಟ್ಟ. ಒಮ್ಮೆ ಹೋಗುದಲ್ಲ ನೀ ಎತ್ತರ ಸರ್ತ ಹಾಕಿ ನೀನ ಬೇಕಾದಷ್ಟು ಪ್ರಯತ್ನ ಮಾಡ ಹೋಗಂಗಿಲ್ಲಿದೆ. ಹಂಗ್ಯಾಕ ಮುಚ್ಚಿ ಹಿಡ್ಕೊಂತಿ ತೆಗೆದು ತೋರ್ಸ್ಲ ನೀನು ಬಾಳೆಹಣ್ಣು ನೋಡೇ ಬಿಡ್ತೀನಿ ತೆಗೆದು ತೋರ್ಸಾಕ ಇದೆ ಏನ ಹಂಗ ಇಲ್ಲಿದೆ. ಹೆಂಗೈತಿ ನೀ ತಗೊಂಡ ಇಟ್ಕೊಂತೀನಿ ಅಂದ್ರ ಬಾಳೆಹಣ್ಣು ನೀವು ನಮ್ಮ ದೇಶದ ಬಾಳೆಹಣ್ಣಲ್ಲಿವೆ. ವೆಸ್ಟ್ ಇಂಡೀಸ್ ತರಿಸಿದ ಭಾರಿ ಸಸಿ ನಂದ ಇದೆ. ನನ್ನ ಹೊಲದಾಗ ಬೆಳೆದಿದ್ದೆ ಬಾಳೆಹಣ್ಣು ನನ್ನ ಹೊಲದಾಗ ಬೆಳೆದಿದ್ದೆ ಇದೆ ನಂದ. ಸಿಪ್ಪಿ ತಡೆದೆ ನೋಡ ಬಾಳೆಹಣ್ಣಿನ ರುಚಿನ. ಅಲ್ಲ ಇದು ರುಚಿ ನೋಡೋದು ಕೊಡ್ತೀಯಲ್ಲ ಇದು ಹೆಂಗ ಚಿನ್ನೋದು ಅಂತೀನಿ. ಹೆಂಗ ಅಂತಂದ್ರ ಮ್ಯಾಗಿನ ಸಿಪ್ಪಿ ತೆಗಿಬೇಕ ಇಟ್ಕೋಬೇಕು. ಅದು ಗೊತ್ತಾಯ್ತು ಬಿಡೋ ಮಾರ ಸಣ್ಣ ಹುಡುಗಿ ಕಲಿಸ್ಕೊಂಡು ಕಲಿಸ್ಬೇಡ. ಅದು ಭಾರಿ ದೊಡ್ಡದಿತ್ತು ನಿಮ್ಗೆ ಬಾಳೆಹಣ್ಣು. ಮತ್ತ ಬಾಳೆಹಣ್ಣ ದೊಡ್ಡದ ಐತಿ. ನನ್ನ ಬಾಳೆಹಣ್ಣು ನೋಡಿ ನಿನಗೆ ಸಣ್ಣಗ ಜ್ವರ ಬಂದವನ. ನಾವ್ ಎಂತ ಬಾಳೆಹಣ್ಣು ನೋಡಾಕಿಲ್ಲ. ಒಂದರ ಬಾಳೆಹಣ್ಣು ಬಾಯಾಗಿಟ್ಟು ಕಚ್ಚ ಕಚ್ಚ ಕಡದ್ ಗಿಚ್ಚಿ ಗಿಚ್ಚಿ ಹಚ್ಚ ಹಚ್ಚ ಬಹುಶಃ ಈಕೆ ಹಸಿರು ಬಾಳೆಹಣ್ಣ ನೋಡಿರ್ಬೇಕ, ಕರಿ ಬಾಳೆಹಣ್ಣ ನೋಡಿಲಿಕ್ಕೆ. ಏ ಹುಡುಗಿ ನಿಂದಿರು ಒಂದ್ ಸ್ವಲ್ಪ. ನಮ್ಮಪ್ಪ ಬೈತಾನ. ಅಲ್ಲ ಹೋಗುದಲ್ಲ ನನ್ನ ವ್ಯಾಪಾರ ಎಲ್ಲ ಹಾಳು ಮಾಡಿ ಹಂಗ ಹೋದ್ರಿ ಹೆಂಗ? ಈ ಹಣ್ಣು ಮಾರೋನ್ ಮನಸ್ನ ಹೂವಿನ ಹೆಂಗ ಅಳಿಸಿ ಹೋಗಲ್ಲ ಒಂದ್ ಸ್ವಲ್ಪ. ನೀ ಅಳಿಸೋದು ನಾವ್ ಬಿಡ್ತೀವ ಇನ್ನ ಸಿಕ್ಕಾಪಟ್ಟು ಜಾತಿಗೆ ಬಾರೆ ಹುಡುಗಿ ಗೆಳತಿಯ ಕರೆಕೊಂಡ ಹಿಂದಿಂದ ಬರ್ತೇನೆ ನಡೆಯ ದೋಸ್ತನ ಗಾಡಿಯ ಹಿಡಕೊಂಡ ನಾ ಕಡಸಿದ ಲಂಗಾದವನಿ ಪ್ರೀತಿಲಿ ಹುಟ್ಟಕೊಂಡ ಹಿಂಡ ಬಂದಾಗ ಎದ್ದ ಕಾಣುವಂಗ ಹೂವ ಹುಡಕೊಂಡ ನಿನ್ನ ಬೆಟ್ಟದ ಕೈಗೆ ಮಿರಮಿರಿ ನಿಂತು ಮಧುರಗಿ ಹೊಂದಿಕೊಂಡ
ಗೋಪಾಲ ಜಾತ್ರೆಗೆ ಬಾಳ ಹುಡುಗಿ ಗೆಳತಿಯ ಕರೆದವರಲ್ಲ. ನಂದು ವ್ಯಾಪಾರಕ್ಕೆ ಲೇಟ್ ಆಗೈತಿ ನಾ ಇನ್ನು ಬರ್ತೇನೆ. ಹೊಂಟ ಬಿಟ್ಟೆ ಹಾ ಮತ್ತೆ ಬಿಡು ಜಲ್ದಿ ಶಿಟ್ ಮಾಡ್ಕೊಂಡೆ ನೀನು ಇನ್ನೂ ಬೆಳ್ತಂಕು ಐತಿ ಹೆದ್ರಾಕ್ ಹೋಗ್ಬೇಡ. ನೀನು ಬಾಳೆಹಣ್ಣು ತಗೊಂಡಿಲ್ಲ ಶಿಟ್ ಮಾಡ್ಕೊಂಡೆ ನೀ ಬಾಳೆಹಣ್ಣ ತಗೊಂಡ್ರು ಅಷ್ಟ ಬಿಟ್ರು ಅಷ್ಟ ನಿನಗೊಂದು ಮಾತು ಹೇಳ್ತೇನೆ ಕೇಳಿ. ನಾ ನಮ್ಮ ಮನೆಗೆ ಹೋದಾಗ ಯವ್ವ ಕನ್ಯೆ ತೋರಿಸ್ಬೇ ಅಂತ ಕೇಳಿ ನಮ್ಮವ್ವ ಏನ್ ಹೇಳ್ತಿದ್ಲ, ಬಸವಣ್ಣನ ಗುಡಿಗೆ ಹೋಗಿ ಬೇಡ್ಕೋ ಬೇಡ್ಕೋ ಬೇಡ್ಕೋ. ಬಸವಣ್ಣನ ಹತ್ರ ಹೋದಾಗ ಬೇಡ್ಕೊಂತಿದ್ದೆ. ನಾನು ಏನ್ ಬೇಡ್ಕೊಂತಿದ್ದೆ? ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೊಡ್ಕೊ ತಥಾಸ್ತು ಅಂತಿದ್ದ. ಮನೆಗೆ ಹೋಗಿ ಮತ್ತೊಂದನ್ನ ಹೇಳ್ತಿದ್ದೆ ನಾನು. ಆಮೇಲೆ ಗೊತ್ತಾತ ಬಂದು ಮತ್ತೆ ಬೇಡ್ಕೊಂಡೆ, ಇಲ್ಲಪ್ಪ ನನಗೆ ಕನ್ಯದ ಮದುವೆನೋ ಒಂದು ಮಾಡಿಸ್ಬಿಡ ಅಂತ ತಂದೆ. ಬಸವಣ್ಣ ಏನ್ ಹೇಳಿದ, ನೀ ಕೇಳಿದ್ದು ಹೊರಗೆ ನಾ ಕೊಟ್ಟೇನಿ, ಮೊದ್ಲ ಹೇಳಿದ್ರ ಟಾರ್ಚರ್ ಒಂದು ಕೊಡ ಅಂತಂದ ಕೊಟ್ಟು ಬಿಡ್ತಿದ್ದೆ ಅಂತ ಹೇಳಿದ. ಬಿಟ್ಬಿಟ್ಟೆ ನೀನು ನೋಡ ಸುಮ್ಮಿದ್ ಬಿಡು ನೀ ನನ್ನ ನಿನ್ನ ಪ್ರೀತಿಸುದು. ಹಲೋ 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 ನನ್ನ ನಿನ್ನ ಪ್ರೀತಿಸುತ್ತಿಲ್ಲ